ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯಾರು ಒಂದು ತತ್ವಪದ ಹಾಡ್ರಿ. ಪ್ರಾತಸ್ಮರಣೀಯ ಪಂಡಿತ್ ಪೀತಾಂಬರ ಮಹಾರಾಜರಲ್ಲಿ ಹಾಗೂ ಸಾಧು ಮಹಾರಾಜರಲ್ಲಿ ಭಕ್ತಿಪೂರ್ವಕವಾಗಿ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂತಹ ಪರಮ ಪೂಜ್ಯ ಸೋದರ ಮಠಗಳು ಶರಣಬಸವ ಮಹಾಸ್ವಾಮಿಗಳ ಪಾದಗಳಲ್ಲಿ ವಂದಿಸಿ ಬ್ರಹ್ಮ ಸ್ವರೂಪದಲ್ಲಿ ಜನಸಮಾಜ ಹೇಳ್ತಾ ಈಗ ಗುರುವಂದನೆ ಅದರವನ್ನು ನಾನು ಕನ್ನಡದ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ವಂದನಂ ವಂದನಂ ಸುಖಕಾರಣಿ ಗುರುವೀರನೆ ನಿಮ ವಂದನಂ ಸುಖಕಾರಣೆ ಮೋಕ್ಷಂ ವಂದನಂ ಗುರುವೀರನೆ ನಿಮ ವಂದನಂ ಸುಖಸಾರಣೆ ತನ್ನ ನಿಜವನು ನೋಡನು ಈಗಿನ್ನವಳೆಯದ ಮೂಡನು ತನ್ನ ಪಾದವ ಕಂಡ ಮನುಜನು ಜನ್ಮವಳೆದಾಡೋಡನು ವಂದನಂ ಗುರುವೀರನೇ ನಿಮ ವಂದನಂ ಸುಖಸಾರಣೆ ಹಿಂದೆ ಸುಕೃತವ ಮಾಡಿದೆ ಅರ್ಥರಿಂದ ನಿಮ್ಮೊಳು ಕೂತಿದೆ ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದವಿಯ ನೋಡಿದೆ ಬಂಧವಿಲ್ಲದ ಪೂರ್ಣ ಸಹಜಾನಂದ ಪದವಿಯ ನೋಡಿದೆ ವಂದನಂ ಸುಖಸಾರಣೆ ತಂದೆ ತಾಯಿಗಳಾದರೂ ಭವ ಬಂಧನ ಕಡೆಗೆ ಹೋದರು ತಂದೆ ತಾಯಿಗಳಾದರೂ ಹುಟ್ಟು ಸಾವು ಕಳೆದು ಹೋದರು ತಂದೆ ಸದ್ಗುರು ಶಂಕರರು ಹಿಂದೆ ನಿಲ್ಲುವ ದೇವರು ವಂದನಂ 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 ಗುರುವೇ ನಿಮ ವಂದನಂ ಸುಖಸಾರಣೆ. ಮುಗಿದಿಲ್ವಾ? ಕೊಡಲ್ವಾ? ಮುಗಿದ ಏನೋ ಆಯ್ತಾ? ಈಗ ಕೊಟ್ಟರೆಗಳಿಂದ ಒಂದು ತತ್ವವನ್ನು ಹೇಳಿದ್ರು. ಅವರಿಗೆ ಸಂಬಂಧದ ಧನ್ಯವಾದಗಳು. ಇನ್ನು ಮುಂದೆ ನಮ್ಮ ಗುರುವಾದಂತ ಶರಣಬಸವ ಅಪ್ಪಾಜಿ ಅವರಿಂದ ನಮ್ಮ ಜ್ಞಾನದ ವಿಷಯವನ್ನು ತಿಳಿಸಿಕೊಡಬೇಕು ಎಂದು ಅವರಲ್ಲಿ ವಿನಂತಿ ಮಾಡಿ.
ಎಲ್ಲರಿಗೂ ಫೋನ್ ಮಾಡಿ ತಿಳಿಸಿದ್ರ ಲಿಂಕ್ ಚೇಂಜ್ ಮಾಡಿದ್ದು? ನಾಗರತ್ನಮ್ಮರಿಗೆ ಹೇಳಿದ್ರೆ ಅಂತ ಹೇಳಿದ್ರಿ. ನಮಗೂ ಇದಕ್ಕಪ್ಪ ಫೋನ್ ಮಾಡಿದ್ದೀರಿ ನಾಗರತ್ನಮ್ಮರು ಬಸವರಾಜಯ್ಯ MP ಹರಪನಹಳ್ಳಿ ಅವ್ರಿಗೆ ಗೊತ್ತಾಗ್ಯದ? ಅವ್ರಿಗೆ ಗೊತ್ತಾಗ್ಯದ. ಗಂಗಾಧರ್ ಜಾಲಿ ಮೆಂಚಿ ಅವರಿಗೆ ಯಾರು ತಿಳಿಸಿರಿ? ಹನುಮಪ್ಪ ಐಹೊಳಿ, ಶಂಕರಪ್ಪ ನಾಗಲಿಕರ್, ಪ್ರಕಾಶ್ ದಿಕೇರಿ ಗೊತ್ತದಲ್ರಿ ನಂಬರ್ ಚೇಂಜ್ ಆಗಿದ್ದು? ಬಸವರಾಜ್ ಬೆಳ್ಳಿಕಟ್ಟಿ ಇವ್ರಿಗೆ ಗೊತ್ತಾಗ್ಯದ? ರುದ್ರಪ್ಪ ಹೆರ್ಕಲ್ ಅವರಿಗೆ ಹೇಳ್ಯಾರ ಇಲ್ರಿ ಲಿಂಕ್ ಚೇಂಜ್ ಮಾಡಿದ್ದು? ಓಕೆ. ಮಾಂತೇಶ್ ಪಾಟೀಲ್, ಸೋಮಯ್ಯ ಪಾಟೀಲ್ ಇವ್ರಿಗೆ ಏನ್ರಿ? ಆಯ್ತು. ಸೋಮಯ್ಯಗೆ ಗೊತ್ತದ ರೀ ಲಿಂಕ್ ಕೋಡ್? ಸೋಮಯ್ಯಗ ಅದು ಲಿಂಕ್ ಕೋಡ್ ಮತ್ತೆ ಅವ್ರು ಜಾಯಿನ್ ಆಗ್ಬೇಕಂದ್ರೆ ಅದ್ನಾಗ ಬದಲ್ ಆಗಬಾರ್ದು. ಇನ್ನೊಬ್ರು BG ಪಾಟೀಲ್ ಅಂತ ಹುಲಕೋಟಿ, 9481737435 ಅವ್ರ ಫೋನ್ ನಂಬರು. ಹುಲಕೋಟಿ ಅವರು BG ಪಾಟೀಲ್ ಅಂತ, ಬೆಳವಾಡದವರು ಅಂತ ಇವರು. ಅವಾಗ ಬರ್ತಿರ್ತಾರ, ಇವ್ರಿಗೂ ಗೊತ್ತಾಗ್ಯದ ಎಲ್ಲೋ. ಓಕೆ, ಎಲ್ಲರಿಗೂ ಒಂದ್ ಸ್ವಲ್ಪ ಯಾರಿಗೆ ಗೊತ್ತಿಲ್ಲ ಸ್ವಲ್ಪ ತಿಳಿಸ್ಬೇಕು. ಮತ್ತೆ ನೀವು ಲಿಂಕ್ ಚೇಂಜ್ ಮಾಡಾಗ ಮೊದಲು ಅಡ್ವಾನ್ಸ್ ನೋಟಿಸ್ ಹೇಳಬೇಕು. 1 ದಿನ 2 ದಿನ ಮೊದಲೇ ಫೋನ್ ಮಾಡಿ ಲಿಂಕ್ ಚೇಂಜ್ ಮಾಡ್ಬೇಕು. ಒಮ್ಮಿದೊಮ್ಮಿಗೆ ಚೇಂಜ್ ಮಾಡಬಾರ್ದು. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ನಿನ್ನೆ ಚಿದಾಭಾಸನ 7 ಅವಸ್ಥೆಗಳು ಬಗ್ಗೆ ಅದಕ್ಕೆ ಕೇಳಿದ್ರೆ ಪಾಠ ವ್ಯಾಖ್ಯಾತ್ನಾಗ ಹಾಕಿವಲ್ಲ, ಶುದ್ಧ ಬ್ರಹ್ಮ ಸ್ವರೂಪರ ಇದ್ರಾಗ ಅನುಭಾವಿಗಳದ್ರಾಗ ಕೇಳಿರ ಇಲ್ಲ? ಚಿದಾಭಾಸನ 7 ಅವಸ್ಥೆಗಳು ಜ್ಞಾನ ಪ್ರತಿಪಾದನಾ ಫಲದ 20ನೇ ಪದ್ಯದ ವಿಶ್ಲೇಷಣೆ. ಪರಮ ಪೂಜ್ಯ ಕೃಷ್ಣಾನಂದ ಶಾಸ್ತ್ರಿ ಕಚ್ಚಿದೋಣಿ ಅವರ ವಿಶ್ಲೇಷಣೆ ಹಾಕಿವಲ್ಲ, ಕೇಳಿರ? ಯಾರು ಕೇಳಬೇಡ್ರಿ, ಹಂಗೆ ಕುಂದಿರ. ಏನ್ರಿ? ಏನಿದು 7 ಅವಸ್ಥೆಗಳು ಅಂತಂದ್ರೇನು? ವೀರಶೈವ ಪದ್ಧತಿ ಒಳಗೆ ಷಟಸ್ಥಲಗಳಂತದವ, ಇಲ್ಲಿ ಚಿದಾಭಾಸನ 7 ಅವಸ್ಥೆಗಳಂತದವ. ಸ್ಟೆಪ್ ಏನ್ ಸ್ಟೆಪ್ ಆಗ್ತದಪ್ಪ ಅಂದ್ರೆ, ನಾನು ನಿನ್ನೆ ಹೇಳ್ತಾ ಇದ್ದೆ, ಏನು ಒಂದು ಪಾತ್ರೆ, ಅದರೊಳಗ ಹಾಲು, ಅದರೊಳಗೊಂದಿಷ್ಟು ಸಕ್ಕರೆ, ಅದರಾಗ ಒಂದು ಚಮಚ ಹಾಕಿ ತಿರುಗಿಸ್ತಾ ಇಲ್ಲ. ಆ ಪಾತ್ರೆ ಅನ್ನೋದು ಗ್ಲಾಸು ಬಟ್ಟಲು ಏನೋ ಅದಲ್ಲ, ಅದಕ್ಕೆ ಸ್ಥೂಲ ಶರೀರಕ್ಕೆ ಹೋಲಿಸ್ತಾರ. ಮತ್ತೆ ಅದ್ರೊಳಗಿರೋ ಹಾಲು ಯಾವ್ದಂತಂದ್ರೆ ಕೂಟಸ್ಥ, ಸಾಕ್ಷಿ, ಬ್ರಹ್ಮ, ಶಿವ ಏನಂತಿರಲ್ಲ, ಅಂತಃಕರಣ ಉಪಯುಕ್ತ ಚೇತನ, ಜ್ಞಾನ ಸ್ವರೂಪ ಅದು. ಇನ್ನ ಒಂದೇನದ ಚಿದಾಭಾಸ, ಇದು ಸಕ್ರೆ ಇದ್ದಂಗೆ. ಈ ಸಕ್ರೆ ಏನಾಗಬೇಕು, ಹಾಲಾಗ ಹಾಕಿದ್ಮೇಲೆ ಕರಗ್ಲಕ್ಕೆ ಚಾಲು ಆಗಬೇಕು. 24 ತಾಸು ಟೈಮ್ ಕೊಡ್ತೀನಿ. 1
ಪ್ರವಚನ ಕೇಳ್ರಿ, ವಿಶ್ಲೇಷಣೆ ಮಾಡಿದ್ದು ಹಾಕಿವ್ ನೋಡ್ರಿ ಅಂತ. ನೀವು ಅದಕ್ಕೆ ಕೇಳಲಾರ್ದೆ ಹಂಗೆ ಗಪ್ಪಿದ್ರಿ ಅಂದ್ರೆ ಹೆಂಗಂದ್ರ ಹಾಲಿನಾಗ ಹಾಕಿದ ಸಕ್ರೆ ಕರಗ್ಲಾರ ಸಕ್ರೆ ಇದ್ದಂಗೆ. ಸಕ್ರೆ ಕರಗಬಾರ್ದ. ಕೇಳಿವ್ರಿ ಅನ್ನೋದು ಹೆಂಗಿರ್ತದ, ಸುಮ್ ಗಪ್ ಕೂತ್ ಬಿಡಬೇಕು, ಏನೇಕಾಗ್ಲ. ಯಾಕೆ ನಮ್ಮ ಹಣ ಬರಿಂಗಾಗ್ಯದ ಅಂದ್ರೆ ಇದಕ್ಕೆ ಕರಗ್ಲಾರ ಸಕ್ರೆ ಇದ್ದಂಗೆ. ಹಾಲಿನಾಗ ಹಾಕಿದ್ಮೇಲೆ ಕರಗಬೇಕು. ಆ ಪಾಕೆಟ್ನಾಗ ಅವ ಕಟ್ಟಿ ಕೊಟ್ಟಿರ್ತಾನ, ಆ ಪಾಕೆಟ್ ಸಮೇತ ಹಾಕಿಬಿಟ್ರಿ ಹಂಗ ಪಾಕೆಟ್ ಬಿಚ್ಚಬೇಕು. ಮ್ಯಾಲಿಂದು ಕವರ್ ಬಿಚ್ಕೋಬೇಕು, ಹರಿದು ಮ್ಯಾಲಿಂದ ಚಿನ್ನಿ ಮಾಡ್ಬೇಕಲ್ಲ. ಅಹಂಕಾರದೊಂದು ಕವರ್ ಇರ್ತದೆ. ಆ ಕವರ್ ಬಿಚ್ಚಿ ಅದರೊಳಗಿಂದು ಸಕ್ಕರೆ ತೆಕ್ಕೊಂಡು ಸಕ್ಕರೆ ಉಪಯೋಗ ಮಾಡಿ ಆ ಮ್ಯಾಲಿನ ಕವರ್ಗಳು ಹಂಗೆ ಇಟ್ಕೋತೀರ. ಎಷ್ಟು ಚಂದ ಇರ್ತಾವ ಕವರ್ಗಳೆಲ್ಲ ರಾಕ್ಷಸ ಏನೆಲ್ಲ ಚಂದಿರ್ತಾರಲ್ಲ ಕಿರಾಣಿ ಮಾಲ್ಗಳು ಬಜಾರ್ಲಿಂದ. ಕವರ್ ಎಷ್ಟು ಚಂದ ಇದ್ರೆ ಏನ್ ಮಾಡ್ಬೇಕು, ಅದೇನ್ ಮಾಡ್ತೀವಿ, ಕಸದ ಬುಟ್ಟಿಗೆ ಹಾಕ್ತೀರ ಇಲ್ಲ. ಹಂಗ ನಮ್ಮ ಅಹಂಕಾರ ಏನಪ್ಪಾ ಅಂದ್ರೆ ಹಂಗೆ ಇಟ್ಕೊಂಡು ಕೂತ್ ಬಿಡೋದು. ಕವರ್ ಸಮೇತ ಸಕ್ಕರೆ ಹಾಲ ಹಾಕಿ ಇಟ್ಕೊಂಡು ಕೂತ್ರ ಎಂದ ಕರಗ್ಬೇಕ. ಹೇಳಿದ ಕೂಡಲೇ ಆಸಕ್ತಿಯಲ್ಲಿಂದ ಆಯ್ತ್ರಿ ಕೇಳಿವಿ. ಇಷ್ಟು ಮಂದಿಗೆ ಒಬ್ರು ನೀವು ಅದ ಕೆಲಸ ಮಾಡಿಲ್ಲ ಅಂತಂದ್ರ ಕರಗ್ಲಾರ ಸಕ್ಕರೆ ಇದ್ದಂಗ. ಜನ್ಮಕ್ಕೆ ಸುಖ ಆಗು, ಆನಂದ ಆಗು, ನೆಮ್ಮದಿ ಆಗಂದ್ರ ಹಾಲು ಸಿಹಿ ಆಗಂದ್ರ ಹೆಂಗಾಗ್ತದ? ಸಿಹಿ ಆಗ್ಬೇಕಲ್ಲ. ಕೆಲಸ ಮಾಡ್ಲಕ್ಕಿಲ್ಲ ಅಂತಂದ್ರೆ ಏನೇನೋ ಆಗಂಗಿಲ್ಲ. ಕ್ರಿಯಾ ಬಹಳ ಮುಖ್ಯ ಅದ. ಕ್ರಿಯಾ ಇಲ್ಲ ಅಂತಂದ್ರೆ ಏನದು? ಇಸ್ ಈಕ್ವಲ್ ಟು ಬ್ರಹ್ಮಲೀನ. ಅದು ಮಿಕ್ಸರ್ ಜಾಸ್ತಿ ಹೆಂಗ್ ಬ್ರಹ್ಮಲೀನ ಅಂತಿರಲ್ಲ, ಹಂಗ ಇದನ್ನು ಬ್ರಹ್ಮಲೀನನೇ. ಇದು ಕ್ರಿಯಾಶೂನ್ಯ ಬ್ರಹ್ಮಲೀನ ಅಷ್ಟೇ. ಕ್ರಿಯಾ ಮಾಡ್ಲಾರ್ದವರು ಅದು ಚೆನ್ನಾಗಿದ್ದಂಗೆ. ಜೀವಂತ ತೋರಿಸ್ಕೋಬೇಕಾದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಸ್ಥೂಲ ಶರೀರ ಪಾತ್ರ ಇದ್ದ ಹಾಗೆ, ಹಾಲು ಅಂದ್ರೆ ಸಾಕ್ಷಿ ಬ್ರಹ್ಮ ಕೂಟಸ್ಥ ಇದ್ದ ಹಾಗೆ, ಸಕ್ರಿ ಅಂತಂದ್ರೆ ಚಿದಾಭಾಸ. ಇದು ಏನಾಗಬೇಕು? ಚಮಚ ಅಂದ್ರೇನು? ಇಲ್ಲಿ ಸತ್ಸಂಗ ಮಾಡ್ತಿರಲ್ಲ, ಸಜ್ಜನರ ಸಂಘ, ಸಾಧು ಸಂಘ. ಸಜ್ಜನರ ಕೇಳಕ್ಕೆ ಗಾಣಗೇರಿಗೆ ಅಂತಿರ್ತಾರ. ಸಜ್ಜನರ ಸಂಘ ಮಾಡು ಮಾಡು ಅನ್ನೋ ಅವ್ರು ಹೆಂಗೆ ಹೆಸರು ಇಟ್ಕೊಂಡ್ರ ನೋಡ್ರಿ. ಸಜ್ಜನರ ಹೆಸರು ಇಟ್ಕೊಂಡ್ರೆ ಎಷ್ಟು ಹುಷಾರದರು. ಸಜ್ಜನರು ಸಂಘ, ಸಜ್ಜನರ ಸಂಘ ಮಾಡಂದ ಕೂಡಲೇ ಸಾಧು ಸಂಘ, ಸತ್ಯವಂತರ ಸಂಘ, ಸಂತರ ಸಂಘ, ಮಹಾತ್ಮರ ಸಂಘ. ಮುಂದೇನಪ್ಪ ಅಂದ್ರೆ ಸಜ್ಜನರ ಸಂಘದಾಗಿದ್ದು ಇದೇ ಸಜ್ಜನರ ಸಂಘನೇ ಏನದಪ್ಪ ಅಂದ್ರೆ ಮುಮುಕ್ಷತ್ವ. ಸಜ್ಜನರ ಸಂಘ ಇದು ಚಮಚ ಇದ್ದಂಗೆ. ಇದನ್ನು ತಿರುಗಿಸ್ಬೇಕಲ್ಲ, ಬ್ರಹ್ಮ ಚಿಂತನ ಮಾಡೋದು. ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನೆಗೆ ಸಂಬಂಧಪಟ್ಟಂತ ಸಾಧನೆ ಮಾಡೋದೇ ತಿರುಗಿಸೋದು. ಚಮಚ ಅದ, ಹಾಲದ, ಸಕ್ಕರೆ ಅದ, ಗ್ಲಾಸ್ ಅದ, ತಿರುಗಿಸ್ಲಿಲ್ಲ ಅಂದ್ರೆ ಅದು ಕರಗ್ಬೇಕೆ. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ, ತತ್ವ ಪದಾರ್ಥ ಶೋಧನ ಇದು ಮಾಡ್ತಾ ಇದ್ರೆ ಅದು ತಿರುಗಿಸ್ತಾ ಇರೋದು. ತಿರುಗಿಸಿ 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 ಏನಾಗಬೇಕು? ಅಜ್ಞಾನಿ, ಚಿದಾಭಾಸ, ದೇಹಾಭಿಮಾನಿ, ಅಂತಃಕರಣ ವಿಶಿಷ್ಟ. ಮತ್ತೇನು? ಈ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡು ಈ ಜಗತ್ತಿನೊಳಗಿನ ಸಂಪತ್ತು ಸಂಬಂಧಗಳಿಗೆ ಅಭಿಮಾನ ಪಡುವಂತ ಇವನು ಕರಗಬೇಕು. ಇದು ಕಡಿಮೆ ಆಗ್ಬೇಕು. ಅಜ್ಞಾನ ಅನ್ನೋದು ಕಡಿಮೆ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಇದು ಹೆಂಗೆ ಕಡಿಮೆ ಹಾಕೋತ ಹೋಗ್ತದ, ಹಂಗಂಗ ಹಾಲು ಸಿಹಿ ಹಾಕೋತ ಹೋಗ್ತದ. ಹಂಗಂಗ ನಮ್ಮ ಜೀವನದಾಗ ಆನಂದ ಉಂಟಾಕೋತ ಹೋಗ್ತದ. ಅಪ್ಪನ ಹಾಲು ಚಿರಾಭಾಸ ಸಪರೇಟು, ಹಾಲು ಸಪರೇಟ್ ಇರೋ ತನಕ ಅದು ಸಿಹಿ ಆಗಂಗಿಲ್ಲ. ಆ ಚಿರಾಭಾಸ ಹೋಗಿ ಅದರ ಕರಗಿದಾಗೆ ಸಿಹಿ ಆಗ್ತದೆ. ಹೀಗಾಗಿ ಏನದಂದ್ರ ತಿರುಗಿಸೋದು. 7 ಅವಸ್ಥೆಗಳಂತಂದ್ರ ಈ ಚಮಚ ತಗೊಂಡು ಒಂದೊಂದು ರೌಂಡ್ ಈಗ ತಿರುಗಿದಂಗ ಸಕ್ರೆ ಹೆಂಗ್ ಕರಗ್ತದ ಹಂಗ ಒಂದೊಂದು ಅವಸ್ಥೆ. ಈ ಕಡೆ ಚಿದಾಭಾಸ ಕರಗ್ತಿರ್ಬೇಕು, ಆ ಕಡೆ ಹಾಲು ಸಿಹಿ ಆಗ್ತಿರ್ಬೇಕು. ಈ ಕಡೆ ದುಃಖ ನಷ್ಟ ಆಗ್ತಿರ್ಬೇಕು, ಆ ಕಡೆ ಆನಂದ ಹೆಚ್ಚಾಗ್ತಿರ್ಬೇಕು. ಈ ಕಡೆ ಚಿಂತಿ ನಷ್ಟ ಆಗ್ತಿರ್ಬೇಕು,
ಆ ಕಡೆ ನಿಶ್ಚಿಂತೆ ನಿರಾಳವಾದಂತಹ ಒಂದು ಜೀವನ ಆಗ್ತಾ ಇರಬೇಕು. ಈ ಕಡೆ ಭಯ ನಷ್ಟ ಆಗ್ತಿರ್ಬೇಕು, ಕಾಡ್ತಿರ್ಬೇಕು, ಆ ಕಡೆ ನಿರ್ಭಯ ಆಗ್ತಿರ್ಬೇಕು. ಇವೆಲ್ಲ ಚೇಂಜಸ್ ಬರ್ಬೇಕು, ಪರಿವರ್ತನೆ. ಆಟ ಕೇಳ್ತಾ 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 ಏನಾಗ್ಬೇಕಂದ್ರ ಹ್ಯಾಂಗಿದ್ದಂಗೆ ಇದ್ರೆ ಏನಾಗ್ತದ, ಮೊದಲು ಹೆಂಗಿತ್ತು ಹಂಗೆ ಇದ್ರೆ ಏನಾಗ್ತದೆ. ಗಿರಣೆಗ ಜೋಳ ಬೀಸ್ಬೇಕು, ಗೋಧಿ ಬೀಸ್ಬೇಕಂತ ಹೇಳಿ ತಗೊಂಡೋಗಿ ಗಿರಣೆಗೆ ಹಾಕ್ತಿರಿ. ಆ ಕಡೆ ಗಿರಣೆಗೆ ಜೋಳ ಗೋಧಿ ಹಾಕಿದ್ಮೇಲೆ ಈ ಕಡೆ ಏನ್ ಬರ್ಬೇಕು? ಹಿಟ್ಟು ಬರ್ಬೇಕು. ಹಿಟ್ಟು ಬರೋದ್ರ ಬದಲು ಸೀದಾ ಜೋಳನೆ ಬಂದ್ರ ನನ್ನ ಎದೆ ಡಬ್ ಬಂತು, ನಾ ಮಾಡಿದ್ದ ಕಡೆ ಹೋಯ್ತು. ಏನ್ ಇವ್ರು ಹಿಂಗೆ ಅದಾರಲ್ಲಪ್ಪ, ಏನ್ ಮಾಡ್ಬೇಕು? ಅದಕ್ಕ ಹಿಟ್ಟು ಬರ್ಬೇಕು, ಇದೇ ಸಾಧನೆ. ಹೀಗಾಗಿ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಅಂತಾರ ನಮ್ಮಲ್ಲಿ. ನಾವು ಕಾಲೇಜ್ನಾಗ ಮಾತಿದ್ರು, ಕಸ ಒಳಗೆ ಹಾಕಿದ್ಮೇಲೆ ಅದ ರಸ ಆಗಿ ಹೊರಗೆ ಬರ್ಬೇಕು. ಮತ್ತ ರಸ ಆಗೋದ್ರ ಬದಲಿಗೆ ಕಸನೆ ಹೊರಗೆ ಬಂದ್ರೆ ಏನ್ ಮಾಡ್ಬೇಕು? ನಾವು ಮಾಡಿದ್ದ ಎಲ್ಲಿ ಹೋಯ್ತಪ್ಪ, ನಾವು ಕಲ್ತಿದ್ ಪಾಠ ಎಲ್ಲಿ ಹೋಯ್ತು ಅನ್ನಂಗಾಗ್ಬಿಡ್ತು. ಹೀಗಾಗಿ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್ ಆಗಬಾರ್ದು, ಚೇಂಜಸ್ ಹಾಕೊತ ಹೋಗ್ಬೇಕು. ಚಿದಾಭಾಸ ಯಾವ ರೀತಿ 7 ಮಜಲುಗಳನ್ನು ಏರಿ ತನ್ನ ಅಜ್ಞಾನದ ಸ್ವರೂಪವನ್ನು ಅರಿತು ಇದು ನಾನು ಇರೋ ರೀತಿ ಅಲ್ಲ, ನನಗೆ ಅಧಿಷ್ಠಾನವಾದ ಬ್ರಹ್ಮ ಸತ್ಯ, ನನ್ನ ಅಸ್ತಿತ್ವ ನಿತ್ಯ ಅಂತೇಳಿ ಅವನೇನ್ ಮಾಡ್ಬಿಡ್ತಾನೆ, ಟೋಟಲ್ ಕರಿಗೆ ಆ ಬ್ರಹ್ಮನೊಳಗೆ ಒಂದಾಗ್ಬಿಡ್ತಾನ. ಆರಂಭದಲ್ಲಿ ಅಜ್ಞಾನಿ ಆಗಿರ್ತಾನ, ಬ್ರಹ್ಮದಿಂದ ಭಿನ್ನವಾಗಿರ್ತಾನ. ಮುಂದೆ ಬರ್ತಾ ಬರ್ತಾ ಬ್ರಹ್ಮದಲ್ಲಿ ಒಂದಾಗ್ತಾನ. ಅದನ್ನೇ ವೀರಶೈವ ಸಾಹಿತ್ಯ ಕೂಡ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಅಂಗ ಲಿಂಗ ಆಗೋದಂದ್ರೆ ಸೆಪರೇಟ್ ಸೆಪರೇಟ್ ಇದ್ದು ಒಂದಾಗೋದು. ಏನದು? ಏನ್ ಸೆಪರೇಟ್ ಇತ್ತು ಅಂದ್ರೆ ಜೀವ ಶಿವ ಅಂತ ಸೆಪರೇಟ್ ಇತ್ತು, ಜೀವ ಶಿವ ಅಂದ್ರೆ ಬ್ರಹ್ಮ, ಜೀವ ಶಿವ ಒಂದಾಗೋದು. ಹಿಂಗೆ ಹೇಳಿದ್ದು ಎಲ್ಲ ಒಂದೊಂದು ಸಿಸ್ಟಮ್, ಹೇಳೋ ಪದ್ಧತಿಗಳು ಬೇರೆ ಅದಾವ. ಆಗ್ಬೇಕಾದಂತ ಪರಿಣಾಮ ಒಂದೇ, ಜೀವಭಾವ ಕಳ್ಕೋಬೇಕು, ದೇವಭಾವ ಬೆಳಿಬೇಕು. ಅದಕ್ಕೆ ಒಂದೊಂದು ಬಾರಿ ತಿರುಗಿಸಿದಾಗ ಏನಾಗಬೇಕಪ್ಪ? ಒಂದು ರೌಂಡ್ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ಇವೆಲ್ಲ ಎದಕ್ಕೆ ಹೇಳ್ಯಾರ? ವಿಕಾರ ಕಳ್ಕೊಳ್ಳೋದಕ್ಕೆ. ಕ್ಷಣಕ್ಕೂ ವಿಕಾರ ಆಗ್ತಿರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ನಾನಾ ರೀತಿ ಸಂಶಯಗಳು ಯಾವ ಕ್ಷಣದಾಗ ಬೇಕಾ ಕ್ಷಣದಾಗ ವಿಕಾರ ಆಗ್ತಿರ್ತಾವ. ಆ ವಿಕಾರ ಆಗದರ ಜೊತೆಗೆ ನಾವು ಹೋಗಿ ವಿಕಾರಿಗಳಾಗಬಾರ್ದು. ನಾವು ವಿಕಾರಿ ಅದೀವ, ನಾವು ನಿರ್ವಿಕಾರಿ ಅದೀವ. ಅಹಂ ಬ್ರಹ್ಮಾಸ್ಮಿ, ಅಹಂ ಶುದ್ಧ ಬ್ರಹ್ಮ, ಅಹಂ ಸದ್ರೂಪ ಬ್ರಹ್ಮ. ಯಾವ ಕಾರಣಕ್ಕೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ ಮತ್ತಿನ್ಯಾವುದೇ ಕಾರಣಕ್ಕೆ ನಾನು ವಿಕಾರ ಆಗುವವನಲ್ಲ, ನಾ ಶುದ್ಧ ಬ್ರಹ್ಮ ಅನ್ನೋಂಥ ಗಟ್ಟಿತನ ಬರಬೇಕು. ನಿರ್ವಿಕಾರಿ ಆಗ್ಬೇಕು. ವಿಕಾರತ್ವದಿಂದ ನಿರ್ವಿಕಾರತ್ವ. ಚಮಚ ತಗೊಂಡು ತಿರುಗಿದ್ದಂಗ ಕರಗಬೇಕ. ವಿಕಾರ ಆಗೋದು ಏನು ಅಶಕ್ತತೆ ಅದಲ್ಲ, ಕರಗಿ ನಿರ್ವಿಕಾರಿ ಆಗುವಂತ ಶಕ್ತಿ ಬೆಳೆಸ್ಕೋಬೇಕು. ಸತ್ಯೇನದ? ಈ ಜಗತ್ತು ಸತ್ಯ, ಈ ಜಗತ್ತಿನ ಸಂಬಂಧಗಳು ಸತ್ಯ, ಈ ದೇಹನೇ ನಾನು, ಇವೆಲ್ಲ ಅಜ್ಞಾನ ಏನದಲ್ಲ, ಸಂಪತ್ತು ಇದೆಲ್ಲ ನಂದು ಅಂತೇಳಿ ಏನು ಅಜ್ಞಾನದಲ್ಲ. ಈ ಅಜ್ಞಾನ ಏನ್ ಮಾಡ್ತಿರ್ತದ? ನಮಗ ಚಿಂತಿರ್ತದೆ, ಚಿಂತೆಚ್ಚಿ ಸಂಕಟ ಪಡುತ್ತೆ, ಭ್ರಾಂತಿಗೆ ಈಡಬಾರ್ದು. ಅಂತ ಸಮಯ ಬಂದ ಹೊತ್ನಾಗ ನಾನು ಇಂಥ ಮಿಥ್ಯ ವಸ್ತುಗಳನ್ನ ಅವಲಂಬಿಸಿ ಮಿಥ್ಯ ವಸ್ತುಗಳನ್ನ ಬದುಕು ಮಾಡೋನಲ್ಲ, ಇವುದ್ರ ಸಲುವಾಗಿ ನಾನು ಶುದ್ಧ ಬ್ರಹ್ಮ ಅದೀನಿ. ಇವೆಲ್ಲ ಏನಿದ್ರು ಸಹಿತ ನನ್ನಲ್ಲಿ ಉಂಟಾದ ಅಲೆಗಳು, ನನ್ನಿಂದ ಅರಿಸಿಕೊಳ್ಳುವಂತಾವು. ಇವು
ಇವಕ್ಕ ನಮಗ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಏನ್ ಮಾಡ್ಬೇಕಾಗ್ತದ, ನಾನು ಚಿತ್ರೂಪ ಬ್ರಹ್ಮ ಎಚ್ಚರಾಗಬೇಕು. ಮರವಿನಲ್ಲಿ ದುಃಖ ಕೊಡ್ತಿರ್ತದೆ, ಅರಿವಿನಲ್ಲಿ ಎಚ್ಚರಾಗಬೇಕು. ಎಚ್ಚರಾಗಿ ನಾ ಚಿತ್ರೂಪ ಬ್ರಹ್ಮ ಅದೀನಿ. ಈ ಸಂಪತ್ತು, ಈ ಸಂಬಂಧ, ಈ ದೇಹ, ಈ ಸಂಬಂಧ, ಈ ಪಿಂಡಾಂಗ ಇವೆಲ್ಲ ನಿತ್ಯ ಅದಾವ. ನನ್ನ ಸತ್ಯ ಸ್ವರೂಪ, ಆತ್ಮಸ್ವರೂಪ, ಉಪಹಿತ ಚೇತನ ಸ್ವರೂಪ, ಕೂಟಸ್ಥ ಸಾಕ್ಷಿ ಏನದೇನಲ್ಲ ನಾನು ಸತ್ಯ. ನನ್ನ ಬಿಟ್ಟು ಉಳಿದದ್ದು ಏನೇನದ ಅದೆಲ್ಲ ಮಿಥ್ಯ ಅನ್ನೋಂಥ ಭಾವನೆ ಬರಬೇಕು. ಅಂತದೊಂದು ಶಕ್ತಿ ಬರಬೇಕು. ಆಮೇಲೆ ಅವಿವೇಕದ ಕಾರಣ 3ನೇ ರೌಂಡ್ ಹೊಡೆದಾಗ ಚಮಚ ತಿರುಗಿಸಿದ್ರಿ, ಆವಾಗ ಏನಾಗ್ತಿರ್ತದ, ಯಾವುದ್ಯಾವುದೋ ಕಾರಣಕ್ಕೆ ದುಃಖ ಆಗ್ತಿರ್ತದ. ನಾನು ನನ್ನದು ಅನ್ನೋದು ಒಂದೆರಡು ಭಾವನೆ ಇದ್ದದಕ್ಕೆ ದುಃಖ ಆಗ್ತಿರ್ತದ. ಆ ದುಃಖ ನಮ್ಮನ್ನ ಅಶಕ್ತ ಮಾಡ್ತಿರ್ತದ. ಆವಾಗ ಅಹಂ ಬ್ರಹ್ಮಾಸ್ಮಿ, ನಾನು ಆನಂದ ರೂಪ ಬ್ರಹ್ಮ ಅದೀನಿ. ಈ ದುಃಖ ಏನಿದ್ರು ಸಹಿತ ಸ್ಥೂಲ ಶರೀರ, ಸೂಕ್ಷ್ಮ ಶರೀರಗಳ ಕರ್ತೃತ್ವ ಭೋಕ್ತೃತ್ವಗಳು, ಇವಕ್ಕ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ದುಃಖ ಮುಕ್ತನಾಗಂಥದ್ದು ಶಕ್ತಿ, ದುಃಖ ಭರಿತನಾಗೋದು ಅಶಕ್ತಿ. ಇಂಥ ಒಂದು ಶಕ್ತಿ ನಮ್ಮೊಳಗ ಬರ್ಬೇಕಾದ್ರೆ ಜ್ಞಾನ ಬೇಕು. ನಾನು ಆನಂದ ಸ್ವರೂಪ ಅದೀನಿ, ಅವೆಲ್ಲ ಅನಾತ್ಮ ವಸ್ತುಗಳದವ. ಅನಾತ್ಮ ವಸ್ತುಗಳಿಗಾಗಿ ನಾನು ಆನಂದ ಸ್ವರೂಪನಾಗಿ ದುಃಖಿಸುವುದು ಅಜ್ಞಾನ ಅಂತೇಳಿ ನಮ್ಮೊಳಗ ಶಕ್ತಿ ಬರ್ಬೇಕಂತ. ಜನನ ದುಃಖ, ಜೀವನ ದುಃಖ, ಮರಣ ದುಃಖ, ಏನೇನು ದುಃಖಗಳದವ ಆ ಎಲ್ಲ ದುಃಖಗಳು ಏನದವ ನನಗೆ ಸಂಬಂಧನೇ ಇಲ್ಲವು. ಹುಟ್ಟವು ಸಾಯವು ಬೇರೆನೇ ಅದಾವ. ನಾ ಹುಟ್ಟವನು ಅಲ್ಲ, ನಾ ಸಾಯವನು ಅಲ್ಲ. ನಾನೇನದೀನಿ ನಿತ್ಯ ರೂಪ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ನಾ ನಿತ್ಯ ರೂಪ ಅದೀನಿ. ಅಂದ್ರ ದೇಹ ಬರೋದಕ್ಕಿಂತ ಮೊದಲು ಇದ್ದೆ, ದೇಹ ಬಂದ್ಮೇಲೂ ಅದೀನಿ, ದೇಹವಾದ್ಮೇಲೂ ನಾನು ಅದೀನಿ ಅಂತ ಅಹಂ ನಿತ್ಯ ರೂಪ ಬ್ರಹ್ಮ ಅನ್ನೋದು ಬರ್ಬೇಕು. ಆಮೇಲೆ ಪರಿಪೂರ್ಣ ರೂಪ, ಎಲ್ಲ 84 ಲಕ್ಷ ಜೀವರಾಶಿಗಳ ಜೊತೆಗೆ ವ್ಯವಹರಿಸುವಾಗ ಎಲ್ಲ ಜೀವಿಗಳ ಒಳಗೂ ನಾನೇ ಅದೀನಿ. ಬೇರೆ ಬೇರೆ ದೇಶಗಳ ಜನರ ಜೊತೆಗೆ ವ್ಯವಹರಿಸುವಾಗ ಎಲ್ಲ ದೇಶಗಳಲ್ಲೂ ನಾನೇ ಇದ್ದೀನಿ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ವ್ಯವಹರಿಸುವಾಗ ಎಲ್ಲ ಕಾಲಗಳಲ್ಲಿ ನಾನೇ ಇದ್ದೇನೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ವ್ಯವಹರಿಸುವಾಗ ನನ್ನ ಬಿಟ್ಟು ಯಾವುದೂ ಇಲ್ಲ, ಎಲ್ಲಾ ಪ್ರಸಂಗಗಳು ನನಗೆ ಸಂಬಂಧಪಟ್ಟು ಅದಾವ ಅನ್ನೋ ರೀತಿಯಲ್ಲಿ ನಾನು ಪರಿಪೂರ್ಣ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ. ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅರ್ಥ ಇಲ್ಲದ ಸುಮ್ಮನೆ ಏನಾರ ಬದುಕು ಮಾಡಿದ್ರೆ ಇವೆಲ್ಲಾನು ಬರ್ಬೇಕು. ಇವೆಲ್ಲ ವಸ್ತು ಸದ್ಗುಣಗಳದ್ರಲ್ಲ. ಸಚ್ಚಿಸ್ಥಾನ ಅಂದ್ರೆ ನಿತ್ಯ ಪರಿಪೂರ್ಣ ಏಕ, ಒಂದೇ ಒಂದು ಬ್ರಹ್ಮ ಇರೋದು, ಒಂದೇ ಒಂದು ಮಹಾಕಾಶ. ಮಠ ಬಂದದಕ್ಕೆ ಅದು ಮಠಾಕಾಶ ಆಗ್ಯದ, ಘಟ ಬಂದದಕ್ಕೆ ಅದು ಘಟಾಕಾಶ. ಈ ರೀತಿ ಅದಕ್ಕೆ ಈಗ ಚಿದಾಭಾಸ 7 ಅವಸ್ಥೆಗಳನ್ನ ಹೆಂಗ ಅನ್ನೋದ್ರ ಬಗ್ಗೆ ಚಂದ ತಿಳ್ಕೊಳ್ಳಿ. ನೀವು ಮುಖ್ಯವಾಗಿ ತಿಳ್ಕೋಬೇಕಾಗಿದ್ದು ಅದೇ. ಗಟ್ಟಿಯಾಗಿ ತಿಳ್ಕೋಬೇಕು. ಚಿದಾಭಾಸನ 1ನೇ ಅವಸ್ಥೆ ಏನಿತ್ತು, ನಾನು ಏನಿದ್ದೆ, ಮತ್ತೆ ಮುಂದೆ ಬರ್ತಾ ಬರ್ತಾ ಚಿದಾಭಾಸ ಅಂದ್ರೆ ಬೇರೆ ಯಾರು ಅಲ್ಲ, ನಿಮ್ಮದೇ ಅವಸ್ಥೆ ಅದು. ಈಗ ನೀವು ಎಷ್ಟೇ ಅವಸ್ಥೆ ಒಳಗೆ ಇದೀರಿ ಅಂತ ಕೇಳ್ಬೇಕಂತೀನಿ, ಅದು ಕೇಳಕ್ಕೆ ತಯಾರಿಲ್ಲ. ನೀವು 1ನೇ ಅವಸ್ಥೆಗದಿರೋ, 2ನೇ ಅವಸ್ಥೆಗದಿರೋ, 3ನೇ ಅವಸ್ಥೆದಾಗದಿರೋ, 7ನೇ ಅವಸ್ಥೆದಾಗದಿರೋ, ಯಾವ ಅವಸ್ಥೆ ಒಳಗದಿರತ್ತೆ ನೀವು ತಿಳ್ಕೊಂಡಿರ್ರಿ ನಿಮ್ಮನ್ನು ನೀವು ಅಂತ ಪ್ರಶ್ನೆ ಕೇಳ್ಬೇಕಂತೀನಿ. ಅದು ಚಿದಾಭಾಸನ ಅವಸ್ಥೆ ಕೇಳಿರೇನ ಕೂತ್ರಿ ಅನ್ನೋ ಹಂಗ ಸಾಧಕರ ಲಕ್ಷಣ ಅವಲಕ್ಷಣ ತಪ್ಪುಂದ್ರ ಏನು ಓದಿನಿ ಅಂತಾರೆ ಹೇಳು, ಓದಿಲ್ಲ ಅಂತಾರೆ ಹೇಳು, ಕೇಳಿನಿ ಅಂತಾರೆ ಹೇಳು, ಕೇಳಿಲ್ಲ ಅಂತಾರೆ ಹೇಳು. ಈ ಅವಲಕ್ಷಣ ಗುಣಗಳನ್ನು ತ್ಯಾಗ ಮಾಡಿ ಸ್ವಲ್ಪ ಆಕ್ಟಿವ್ ಆಗಿ ಏನ್ ಮಾಡಿರಿ, ಏನ್ ಬಿಟ್ಟಿರಿ ಅನ್ನೋದು ಹೇಳ್ಬೇಕು. ನಾವು ಅದು ಸಜ್ಜಿ ಡೋಣಿಯವ್ರ ಪ್ರವಚನ ಹಾಕಿ ಅದನ್ನ ಕಂಪಲ್ಸರಿ ಕೇಳಬೇಕಂತ ನಾನೇನ್ ನಿಮ್ಗೆ ಅಧಿಕಾರ ಮಾಡ್ಲಿಕ್ಕತ್ತಿಲ್ಲ. ನೀವು ಸ್ವಂತ ಓದಿಕೆ ತಿಳ್ಕೋಬಹುದು. ತಿಳ್ಕೊಂಡು ನೀವು ಯಾವ ಅವಸ್ಥೆ ಒಳಗಿದ್ದೀರಿ ಅಂತ ನಿಮ್ಗೆ ಗೊತ್ತಾಗ್ತದ ಇಲ್ಲ? ಆ ಎಲ್ಲ ಅವಸ್ಥೆಗಳನ್ನ ತಿಳ್ಕೊಂಡ್ಮೇಲೆ ಗೊತ್ತಾಗ್ತದಿಲ್ಲ?
ಬರೀ ಸ್ಕೇಲ್ ಇದ್ದಂಗದ ಅದು. ಇಂಟು ಕಟ್ಟಿ ಅಳತಿ ಮಾಡ್ಕೊಳ್ಳೋದು ನಮ್ಮದ್ ನಾವು ಎಷ್ಟದೀವಿ ನಾವು ಮಾಡಿದ ಸಾಧನೆ ಎಷ್ಟರ ಮಟ್ಟಿಗೆ ಅದೀವಿ ಅನ್ನೋದು ಗೊತ್ತಾಗ್ತದ. ಅದನ್ನ ಕೇಳ್ರಿ, ಹೇಳ್ರಿ. ನಿಮ್ಗ ಅನುಭವ ಇರ್ಲಾರ್ದವರು ಕೇಳ್ರಿ. ಅನುಭವಿಗಳು ಪರಿಪೂರ್ಣವಾಗಿ ಅವ್ರೇನು ನಿಜಗುಣದ ಸಾಹಿತ್ಯ ಬಲ್ಲಂತ ಪರ್ಫೆಕ್ಟ್ ಏನಿದಿರಲ್ಲ ಅದನ್ನ ಇನ್ನೊಂದ್ಸಾರಿ ಓದ್ಕೊಂಡು ನಾನು ಎಷ್ಟೇ ಅವಸ್ಥೆ ಒಳಗದೀನಿ, ನಿಮ್ ರಿಸಲ್ಟ್ ನೀವೇ ನೋಡ್ಕೋಬೇಕು. ಫಸ್ಟ್ ಕ್ಲಾಸ್ ಇದಿಲ್ಲ, ಸೆಕೆಂಡ್ ಕ್ಲಾಸ್ ಇದಿಲ್ಲ, ಥರ್ಡ್ ಕ್ಲಾಸ್ ಇದ್ರು, ಇವರು ಕ್ಲಾಸ್ ಕೊಟ್ಟ ನಾವು ಯಾವ ಮಜಲಿನಲ್ಲಿ ನಾನದೀನಿ, ನನ್ನ ಮಟ್ಟ ಎಲ್ಲಿ ಅದ ಅನ್ನೋದು ನೋಡ್ಕೋಬೇಕದು. ನೋಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಮುಂದೆ ನೋಡ್ಬೇಕು. ಆಯ್ತು, ನಾ 7 ಸಪ್ತ ಇದ್ರ ಬಗ್ಗೆ ಮಾತಾಡ್ಲಕ್ ಹೋಗಲ್ಲ. ನಾ ಏನೋ ನಿಮ್ ಸಂಗತಿ ಇಂಟರಾಕ್ಷನ್ ಮಾಡಿ ಅದರೊಳಗೆ ಒಂದೇನೋ ಇಂಪ್ರೂವ್ ಮಾಡ್ಬೇಕಂತ ಮಾಡಿದ್ದೆ. ಕೈ ಕೂತ್ ಏನು ಮಾಡ್ಲಿಲ್ಲ, ನಾನೇನ್ ಮಾಡಕ. ನಾಲಿಗೆ ತುದಿಯಿಂದ ಏನ್ ಬರ್ತದ ಅದನ್ನ ವೇದವಾಕ್ಯ ಅಂತೇಳಿ ತಿಳ್ಕೊಂಡು ಅದನ್ನ ಈಗ ಆಟ ಮುಗಿದ ಕೂಡ್ಲೇನೆ ಫಸ್ಟ್ ಏನ್ ಹೇಳ ಆ ಕೆಲಸ ಮಾಡಿದ್ರ ಅದಕ್ಕ ಸಲ್ಲಕ್ಷಣ ಅಂತ. ಮರದಿನ ಮುಂಜಾನೆ ಮತ್ತ ಏನಿಲ್ರಿ ಮತ್ತ ಕೆಲ್ಸದವ ಮತ್ತ ನಾಳೆ ನಾಳೆ ನೋಡ್ತೀವ್ರಿ ಅಂದ್ರೆ ಇವೆಲ್ಲ ಅವಲಕ್ಷಣಗಳು ಬೇಕಾಗಿಲ್ಲ. ಹೇಳಿದ ಕೆಲಸ ಫಸ್ಟ್ ಮಾಡ್ಬೇಕ. ಆ ಲಕ್ಷಣ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ ನೀವು? ನಿಮ್ಮನ್ನ ನೀವೇ ಅಲಕ್ಷ್ಯ ಮಾಡ್ಕೊಂಡಂಗ ಅದೇ ಕೆಲಸ ಮಾಡಕ್ ಬಂದಿರಿ, ಅದೇ ಕೆಲಸ ಮಾಡ್ಕೋದಿರಿ. ನಾನೇ ಬ್ರಹ್ಮನ ಇದ್ದೇನೆ ಅಂತ ಪಕ್ಕ ಇದು ಈ ಅವಸ್ಥೆಯಲ್ಲಿ ತಿಳ್ಕೊಂಡ್ರೆ ಬಹಳ ಮುಖ್ಯದ. 7 ಅವಸ್ಥೆಗಳಿಗೆ ಸಂಬಂಧಪಟ್ಟಂತೆ ಅದು ಪಾಠ ಕೇಳಿ ಅದನ್ನ ವಿಶ್ಲೇಷಣೆ ನೀಟಾಗಿ ಸಂಜೆ ಪಾಠದಾಗಿ ಮಾಡಿ ಅದನ್ನ ಕಜ್ಜಿ ಡೋಣಿಯವ್ರು ಏನ್ ಹೇಳ್ಯಾರ ಅದು ಒಂದ್ ಸ್ವಲ್ಪ ನೋಡ್ಕೊಂಡು ನಾನು ಯಾವ ಅವಸ್ಥೆ ಒಳಗದೀನಿ ಅಂತ ನಿಮ್ಮ ಅವಸ್ಥೆ ಬಗ್ಗೆ ನಿಮ್ಮ ರಿಸಲ್ಟ್ ಹೇಳ್ರಿ ಅಂತ ನಾನು ಹೇಳಕತ್ತೀನಿ. ಆಗ್ಬೇಕಂದ್ರೆ ಯಾರಿಗೆ ಆಗ್ಬೇಕದು? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಯಾರಿಗಾಗಬೇಕು? ನಿಮ್ ಚಿರವಾಸಿಗೆ ಆಗ್ಬೇಕು. ಮತ್ ನಿಮ್ ಚಿರವಾಸನ ಕ್ವಾಲಿಟಿ ಏನದ ಅನ್ನೋದು ಒಂದ್ ಸ್ವಲ್ಪ ಚೆಕ್ ಮಾಡ್ಕೋರಿ ಅಂತ ಹೇಳಕತ್ತೀನಿ. ಅದು ಮಾಡವಲ್ರ, ಏನ್ ಮಾಡ ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತಾರ. ಅದಕ್ಕೆ ತಮ್ಮ ತಾವೇ ಸ್ವಯಂ ಮೌಲ್ಯ ಮಾಪನ ಮಾಡ್ಕೊಳ್ಳೋದು. ಈಗ ಶ್ರೀ ವಿಚಾರ ಸಾಗರ ಏನದಪ್ಪ ಇದ್ರಾಗಂತಂದ್ರೆ ಏ ಶಿಷ್ಯನೇ ಅಂದ್ರ 4-119-41 ಹೋಗಿ 42 ಆಗ್ಯದ. ನಿನ್ನೆ 42ಕ್ಕೆ ಬಂದಿವಿ. ಏನು 4ನೇ ತರಂಗ ಉತ್ತಮ ಅಧಿಕಾರಿ ಬಂದ್ ಮಾಡ್ರಿ. ಯಾರು ಚಾಲು ಇಟ್ಕೊಂಡಿರಿ? ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ ನಡೆದದ. ಗುರುಗಳು ಏನೇನು ಹೇಳಬೇಕು ಹೇಳಿದ್ರು. ಅದರೊಳಗೆ ಏನಾರ ಡೌಟ್ ಇತ್ತಂದ್ರೆ ಕೇಳಪ್ಪ ಅಂತಂದ್ರು. ಅದಕ್ಕೆ ಶಿಷ್ಯ ಡೌಟ್ ಕೇಳದ. ಏನ್ ಕೇಳದ? ಇಲ್ಲಿ ತನಕ ನೀವು ಹೇಳಿದ್ದು ಬಹಿರ್ಮುಖಿ ಪುರುಷನಿಗೆ ಹೇಳಿದ್ರಿ, ಅವ ವಿಷಯಾಸಕ್ತ ಇರ್ತಾನ. ವಿಷಯಾಸಕ್ತನಾದವನು ಬಹಿರ್ಮುಖಿಯಾಗಿರ್ತಾನ, ಬಹಿರ್ಮುಖಿ ಇರ್ತವನು ವಿಷಯಾಸಕ್ತನಿರ್ತಾನ. ನಾವು ಬಹಿರ್ಮುಖಿ ಆಗುವಂಥದ್ದು ವಿಷಯಾಸಕ್ತಿ ಆಗುವಂಥದನ್ನ ದಾಟಿ ಎಲ್ಲವನ್ನ ತ್ಯಾಗ ಮಾಡಿ ನಾವು ನಿಮ್ಮಲ್ಲಿ ಬಂದೀವಿ. ನಮ್ಮ ಅಂತರ್ಮುಖಿ ಮತ್ತು ಆತ್ಮಸಮ್ಮುಖಿ ಆದಂಥವರಿಗೂ ವಿಷಯ ಭೋಗಾಸಕ್ತಿ ಆಗ್ತದ ಹೆಂಗ ಮತ್ತ ಅಂತ ಆನಂದ ಸ್ವರೂಪದ ಒಂದು ಸಾಧನೆ ಮಾಡುವಲ್ಲಿ ನಾವು ವಿಷಯ ಭೋಗ ಮಾಡಿದ್ರ ಆ ಆನಂದ ಸ್ವರೂಪಕ್ಕಿಂತ ಈ ವಿಷಯ ಭೋಗ ಏನಾರ ವಿಶೇಷ ಅನ್ನಿಸ್ತದೇನು ಅಂತ ಹೇಳಿ ಪ್ರಶ್ನೆ ಮಾಡೋಣ. ಅದಕ್ಕೆ 42ನೇ ದುವಾದೊಳಗ ಬೈ ವಿಸ್ತೃತ ವ್ಯವಹಾರನೇ
ವಿಸ್ತೃತ ವಿಸ್ಮೃತ ವಿಸ್ಮೃತ ಅಂತಂದ್ರ ವಿಸ್ಮೃತ ವ್ಯವಹಾರ ಅಂತಂದ್ರ ತಾನು ಬ್ರಹ್ಮ ಅನ್ನೋದು ಮರ್ತು ತಾನು ಬ್ರಹ್ಮದಿಂದ ಭಿನ್ನವಾಗಿ ಇದ್ದೇನೆ ಅನ್ನೋದೇ ವಿಸ್ಮೃತ. ಸ್ಮೃತ ಅಂದ್ರೆ ನೆನಪು, ಅರಿವು. ವಿಸ್ಮೃತ ವ್ಯವಹಾರ ಅಂದ್ರೆ ಲೌಕಿಕ ವ್ಯವಹಾರ. ವೈ ವಿಸ್ಮೃತ ವ್ಯವಹಾರ ಮೇ ಕಬ್ ಹೂಕ ಜ್ಞಾನಿ ಸಂತ್. ಅವನೇನ್ ಮಾಡ್ತಾನ, ಯಾವಾಗ ಲೌಕಿಕ ವ್ಯವಹಾರಗಳ ಅವಶ್ಯಕತೆ ಇರ್ತದ ಆವಾಗ ಮಾತ್ರ ಅವನೇನ್ ಮಾಡ್ತಾನ, ವಿಸ್ಮೃತ ವ್ಯವಹಾರ ಮಾಡ್ತಾನ. ಮಾಡಿ ಮತ್ತೇನ್ ಮಾಡ್ತಾನ, ಅದು ವ್ಯವಹಾರ ಮುಗಿದ್ಮೇಲೆ ಮತ್ತೆ ಸ್ಮೃತ ವ್ಯವಹಾರ ಅಂದ್ರ ನಾನು ಬ್ರಹ್ಮ ಅದೀನಿ ಅಂತೇಳಿ ತನ್ನ ಸ್ವರೂಪದ ಸಾಧನೆ ಒಳಗೆ ತಾನು ತೊಡಗಿಬಿಡ್ತಾನ. ಆದ್ರ ಎರಡನೇದ್ದೇನಂತ, ಕಬ ಹುಕ ಜ್ಞಾನಿ ಸಂತ. ಕೆಲವು ಸಮಯದಲ್ಲಿ ಸ್ವರೂಪ ಜ್ಞಾನ ಉಳ್ಳ ಸಂತರು ಕೂಡ ಏನ್ ಮಾಡ್ತಾರೆ, ಜಗತ್ತಿನ ವ್ಯವಹಾರಗಳು ಕೆಲವು ಸಮಯ ಸ್ವಲ್ಪ ಹೊತ್ತು ಮಾಡಿ ಮತ್ತೆ ಹೊಳ್ಳಿ ತಮ್ಮ ಮೂಲ ಸಾಧನೆಗೆ ತೊಡಗ್ತಾರೆ. ಆದ್ರೆ ಅಜ್ಞಾನಿ ಏನದನ್ನ ವಿಮುಖಿ ರಹೆ, ಅವನೇನಾಗ್ತಾನ ಬಹಿರ್ಮುಖಿಯಾಗಿಯೇ ಇರ್ತಾನ. ಯಾಕಂದ್ರೆ ಅವನಿಗೆ ಆತ್ಮ ಅಂದ್ರೆ ಏನಂತ ಗೊತ್ತಿಲ್ಲ, ಆತ್ಮದ ಮಹತ್ವ ಗೊತ್ತಿಲ್ಲ, ಆತ್ಮದ ಚಿಂತನೆ ಮಾಡ್ಬೇಕನ್ನ ಮನಸ್ಸಿಲ್ಲ, ಅವನಿಗೆ ಗೊತ್ತಿಲ್ಲದಕ್ಕೆ ಅವೇನಾಗ್ತಾನ ಬಹಿರ್ಮುಖಿಯಾಗಿಯೇ ಇರುತ್ತಾನೆ. ಇವತ್ತು ಜಾನ ಸಿದ್ಧಾಂತ, ಇಂಥದೊಂದು ಒಳ್ಳೆ ಸಿದ್ಧಾಂತ ಹೇಳಕತ್ತೀನಿ ಕೇಳು. ಏ ಶಿಷ್ಯನೇ, 41ನೇದು ಇದೇನದ ಅಂತರ್ಮುಖಿ ಪುರುಷರಿಗೆ ಹೇಳದೆ, ಜ್ಞಾನಿಗಳಿಗೆ ಹೇಳೋದು. ಬಹಿರ್ಮುಖಿಯಾದ ಅಜ್ಞಾನಿಗೆ ಹೇಳೋದು ಮುಗಿತು. ಈಗ ಅಂತರ್ಮುಖಿ ಪುರುಷರಾದಂತ ಜ್ಞಾನಿಗಳಿಗೆ ಹೇಳಿದ ಮಾತು, ಏ ಶಿಷ್ಯನೇ, ನೀನು ನಿನ್ನ ಮನಸ್ಸನ್ನು ಮತ್ತು ಕಿವಿಗಳನ್ನ ಎಚ್ಚರಿಕೆಯಲ್ಲಿಟ್ಟುಕೊಂಡು ಶ್ರವಣ ಮಾಡುವಂತವನಾಗು. ಪೂರ್ವದಲ್ಲಿ ನಾವು ಯಾವ ಆತ್ಮ ವಿಮುಖತೆಯನ್ನು ಹೇಳಿರುವೆವೋ ಆ ವಿಮುಖತೆಯು ಕೇವಲ ಅಜ್ಞಾನಿಗಳಿಗೆ ಅಷ್ಟೇ ಇರುವುದಿಲ್ಲ, ಅದು ಜ್ಞಾನಿಗಳಿಗೂ ಇರುತ್ತದೆ. ಆತ್ಮ ವಿಮುಖತೆ ಬರೀ ನೀ ಬರೀ ಅಜ್ಞಾನಿಗಳಿಗೆ ತಿಳ್ಕೊಂಡಿದ್ದೇನು, ಜ್ಞಾನಿಗಳಿಗೂ ಕೂಡ ಇರುತ್ತದೆ. ಅವ್ರೇನ್ ಮಾಡ್ತಿರ್ತಾರ, ಆತ್ಮಜ್ಞಾನಿಯ ಬುದ್ಧಿಯಾದರೂ ಕೂಡ ಯಾವಾಗ ಜಗತ್ತಿನ ವ್ಯವಹಾರಗಳಲ್ಲಿ ತೊಡಗೋದೋ ಆವಾಗ ಅವನು ತತ್ವವನ್ನ ಮರೆತು ಬಿಡುತ್ತಾನೆ. ಅದಕ್ಕೆ ಜ್ಞಾನಿ ಕೂಡ ವ್ಯವಹಾರ ಮಾಡುತ್ತಾನೆ. ಇಬ್ಬರು ಒಂದೇ ಆದರೆ ವ್ಯವಹಾರ ನಡೆಯಲ್ಲ. ಈ ಲೌಕಿಕ ವ್ಯವಹಾರದೊಳಗ ಇಬ್ರು ಬೇಕು, ಎರಡಿದ್ರೆ ವ್ಯವಹಾರ, ಒಂದೇ ಇದ್ರೆ ಹೆಂಗ್ ವ್ಯವಹಾರ ಮಾಡ್ತಾರೆ? ಎಲ್ಲ ಪರಿಪೂರ್ಣ ಅಂದ್ರೆ ವ್ಯವಹಾರ ಹೆಂಗ್ ನಡೀಬೇಕು? ಜಗತ್ತಿನ ವ್ಯಾವಹಾರಿಕ ಸತ್ಯ ಅಂತದಲ್ಲ. ಆ ವ್ಯಾವಹಾರಿಕ ಸತ್ಯದ್ದು ಒಂದು ಲೀಲೆ ಅದ. ಇಲ್ಲಿ ಆ ಲೀಲೆ ಮಾಡ್ಬೇಕಲ್ಲ ಜಗತ್ತಿನ ವಸ್ತುಗಳಲ್ಲಿ. ಇಬ್ಬರು ಒಂದೇ ಆದರೆ ವ್ಯವಹಾರ ನಡೆಯಲ್ಲ. ದ್ರೋಹ ಅಂದ್ರೆ ಇಬ್ಬರು ಬೇರೆ ಬೇರೆ ಆದಾಗಲೇ ವ್ಯವಹಾರ ನಡೆಯುತ್ತದೆ. ಅದಕ್ಕೆ ವ್ಯವಹಾರಂ ದ್ರೋಹ ಚಿಂತನಂ. ದ್ರೋಹ ಇಬ್ರು ಬೇರೆ ಬೇರೆ ಇದ್ರೆ ವ್ಯವಹಾರ ಮಾಡ್ಲಕ್ ಸಾಧ್ಯ ಅದ. ಇಬ್ರು ಒಂದೇ ಆದ್ರೆ ಅಲ್ಲಿ ವ್ಯವಹಾರ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, ಪರಮಾನುಭವ ಬೋಧೆಯ ಒಂದು ವಾಕ್ಯ ತಗೊಂಡ್ರು. ಏನಂತಾರ, ನೆರೆ ಕೇಳು. ಏನ್ ಮಾಡಪ್ಪ, ನೆರೆ ಕೇಳು. ಏನ್ ಮಾಡಬೇಕು, ಚೆನ್ನಾಗಿ ಕೇಳಬೇಕು. ಇದು ಬಹಳ ಮುಖ್ಯ. ಅದು ಕೇಳಕ್ಕೆ ಬರೋದು ನಿಮಗೆ, ಅದೇ ನಿಮ್ ಸಮಸ್ಯೆ. ಶ್ರವಣದಾಗೆ ಫೇಲ್ ಆಗ್ಲಕತ್ತೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಮುಕುತಿ ಅಂದ ಕೂಡ್ಲೇನೆ ಅವ ಮುಂದೆ ಕೂತವ ಹೇಳ್ದ, ಆಯ್ತು ಶ್ರೀ ಗುರುಗಳೇ, ನೀವು ಏನು ಹೇಳಿರಿ, ಗುರುವಿನ ವಾಕ್ಯ ಕೇಳಿದ್ರೆ ಮುಕ್ತಿ ಆಗ್ತದ. ನರರಿಗೆ ಅಂದಿರಿ, ನಾನು ನರ ಆಗೇನಿ, ಮತ್ತೀಗ ನನಗೆ ಮುಕ್ತಿ ಆಗಲಿಲ್ಲಲ್ಲ. ನರರಿಗೆ ಮುಕ್ತಿ ಆಗತ್ತಲ್ಲ. ಗುರುಗಳೇ ನೀವು ಹೇಳಿದ್ರಿ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲವುದು ನರರಿಗೆ ಮುಕುತಿ ಅಂತ ಹೇಳಿದ್ರಿ.
ಈ ಹೇಳಿದ ಒಂದು ಸಾಲಿನ ವಿಶ್ಲೇಷಣೆ ಗಂಟೆಗಟ್ಟಲೆ ಹೇಳಿದ್ರಿ. ಗುರು ಹೆಂಗಿರ್ಬೇಕು, ಶಿಷ್ಯ ಹೆಂಗಿರ್ಬೇಕು, ಹಂಗ ಹಿಂಗ, ಈ ಪರಮಾತ್ಮ ಏನು, ಆತ್ಮ ಏನು ಎಲ್ಲ ಹೇಳಿದ್ರಿ. ಈಗ ನನಗೆ ಮುಖ್ಯ ಆಗಲಿಲ್ಲಲ್ಲ ಹೆಂಗ. ಅವಾಗ ಗುರು ಅಂತಂದ ಮ್ಯಾಲಿನ ಸಾಲು ಒಂದೇ ಓದಿದ್ರೆ ಹೆಂಗೋ ತಮ್ಮ ಕೆಳಗ 22 ಸೂತ್ರಗಳು ಕೊಟ್ಟಾರ. ಈ ಯಾರು ನಿಮ್ಮ ಅಪ್ಪ ನಡೆಸ್ಬೇಕನ್ನೋದು ಕೇಳಿದ್ರು ಅವ್ರ ಗುರುಗಳು. ಇವೆಲ್ಲ ಯಾರು ಪಾಲಿಸ್ಬೇಕು? ಆಲಿಸುವುದಂತಂದ್ರ ಅದು ಆಲಿಸುವುದಂದ್ರೆ ಸುಮ್ಮನೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿರಾಗಳವುದು ನರರಿಗೆ ಮುಖ ಸುಂಕುಚ ಏನಾರ ಕೇಳಿದ್ರಲ್ಲ. ಪಾಲಿಸೋದ ಶೂನ್ಯ, ಆಲಿಸೋದು ಬೆಟ್ಟದಷ್ಟು, ಪಾಲಿಸೋದು ಶೂನ್ಯ ಇದ್ದರೆ ಅದಕ್ಕೆ ಬರ್ತದೆ. ಅದಕ್ಕೆ ಹೀಗಾಗಿ ನರರಿಗೆ ಮುಖುಚಿ ಅಂದ ಕೂಡ್ಲೇನೆ ನಿನ್ನನ್ನು ನೀನು ಪಾಲಿಸ್ಲಿಲ್ಲ ಅಂತಂದ್ರ ಏನು ಆಗಲ್ಲ. ಕಾಲೆಗೈಲೆ ಓದ್ತಿದೆ ಹೆಂಗ್ ಬಂದಿದೆ ಹಂಗ. ಮತ್ತ ನಾನು ನರ ಅಂತ ತಿಳ್ಕೊಂಡಿದಿ. ಏನು ನರ ಅದೇ ನೀನು? ನರ ಅಂದ್ರೆ ಹೆಂಗಿರ್ಬೇಕು? ನಾರಾಯಣನಾಗುವುದಕ್ಕೆ ಸಿದ್ಧನಾಗಿರುವಂತ ಅಂತಃಕರಣ ಉಳ್ಳವನಿಗೆ ನರ ಅಂತಾರೆ. ಉಳಿದು ಎಲ್ಲ ಏನದವ ಅವು ನರಗಳಲ್ಲ. ಆಕಾರದಲ್ಲಿ ನರ, ಆಚಾರದಲ್ಲಿ ಅವು 84 ಲಕ್ಷ ಜೀವರಾಶಿಗಳ ಪ್ರಾಣಿಗಳೇ ಅವು, ಮತ್ತಿನ್ನೇನಿಲ್ಲ. ಯಾರು 10ನೇ ಶಿವಯೋಗಿಗಳ ಯಾರು ಮಠದೊಳಗ ಸುಮ್ಮನೆ ಒಂದ್ ಲಂಗುಟಿ ಹಾಕೊಂಡು ಅಡ್ಡಾಡ್ತಿರ್ತಾರಂತವ್ರು. ಏನ್ ಜಾಸ್ತಿ ಬಟ್ಟೆ ಹಾಕೊಂಡಿರ್ತಿರ್ತಿಲ್ಲ ಅಂದ್ರ ಅವ್ರ ಸೇವಕನಿಗೆ ಒಮ್ಮಿಗೆ ಕರೆಸಿದ್ರಂತ. ಕರೆಸಿ ಒಂದ್ ಬಟ್ಟೆ ಕೊಡಪ್ಪ, ಮೈ ಮುಚ್ಕೋಬೇಕಾಗ್ಯದ, ಒಬ್ಬ ಮಂಚ ಬರ್ಲಕತ್ತಾನ, ಬಟ್ಟೆ ಕೊಡು, ಒಂದ್ ಸ್ವಲ್ಪ ಮೈ ಮುಚ್ಕೊಂಡು ಕುಂದಿರ್ತೀನಿ ಅಂದ. ಇವ ಸೇವಕನಿಗೆ ಏನಾಯ್ತಪ್ಪ ಅಂತಂದ್ರೆ, ಅಲ್ಲ ನನ್ ಮುಂದೆ ಬಟ್ಲೆ ತಿರುಗಾಡ್ತಾನ, ಮತ್ತ ಯಾವ ಮಂಚ ಬರ್ತಾನೆ, ಯಾವನ ಮಂಚ ಬರ್ತಾನಂತ ಬಟ್ಟೆ ತಗೊಂಡು ಮೈ ಮುಚ್ಕೋತಾನಂತ, ಮತ್ ನಾ ಮಂಚ ಅಲ್ಲೇನು ಅಂತ ಕೇಳಿದ್ನತ್ತ ಶಿಷ್ಯ. ಅದಕ್ಕ ಅವ್ರ ಗುರುಗಳು ಏನ್ ಹೇಳಿದ್ರು, ನೀನು ಮನುಷ್ಯ ಎಂತ ಮನುಷ್ಯ ಅಂದ್ರೆ ಆಕಾರದಾಗ ಮನುಷ್ಯ ಅದೀ ಹೊರತು ಆಚಾರದಾಗ ನೀ ಮನುಷ್ಯ ಅಲ್ಲ. ಈಗ ಏನ್ ಬರ್ಲಕತ್ತಾನ ಅವ ಆಕಾರದಾಗ್ನು ಮನುಷ್ಯ ಅದನ, ಆಚಾರದಾಗ್ನು ಮನುಷ್ಯ ಅದನ, ಅಂತ ಒಬ್ಬ ಮನುಷ್ಯ ಬರ್ಲಕತ್ತಾನ. ಯಾರು? ಹುಬ್ಬಳ್ಳಿ ಸಿದ್ಧಾರೂಢರು ಬರ್ಲಕತ್ತಾರಪ್ಪ ಇಲ್ಲಿ. ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಬಟ್ಟೆ ಕೊಡು, ಮೈ ಮುಚ್ಕೊಂಡು ಕುಂದು ಹೋಗ್ತೀನಿ. ಗರ್ಗದಂದ್ರೆ ಅದೇನು ಗರ್ಗ ಯಾರೋ ಒಬ್ರು ಶರಣರದು ಏನೋ ಗರ್ಗದವ್ರದು. ಈ ಕಡೆ ಸಿದ್ದಯ್ಯ ಪುರಾಣಿಕರು ಮೊದಲು ಮಾನವನಾಗು ಕೇಳಿರಿಲ್ಲ. ಬ್ರಾಹ್ಮಣ ಆಗು, ಕ್ಷತ್ರಿಯ ಆಗು, ವೈಶ್ಯ ಆಗು, ಶೂದ್ರನಾಗು, ಕೃಷಿಕ ಆಗು, ರಾಜಕಾರಣಿ ಆಗು, ಮತ್ತಿನ್ನೇನಾರ ಮಣ್ಣು ಸುಡುಗಾಡಾಗು, ಅದ್ರ ಮೊದಲು ಮಾನವನಾಗು ಅಂತ. ಮುಂದ್ ಕೂತವರೆಲ್ಲರೂ ಏನು ಮಾನವನಾಗ ಕೇಳಕತ್ತೀರಿ, ನಾವು ಮಾನವರ ಅಲ್ಲೇನು ಅಂತ ಕೇಳಿದ್ರೆ, ನೀವೆಲ್ಲರೂ ಬರೀ ಆಕಾರದಾಗ ಮಾನವರಿದ್ದೀರಿ, ಆಚಾರದಾಗ ಮಾನವರಿಲ್ಲ. ಇಲ್ಲೇನದವ ಎಲ್ಲ ಲಕ್ಷಣಗಳು ಏನ್ ಹೇಳಕತ್ತೀವಿ ಅವೆಲ್ಲ ಲಕ್ಷಣಗಳು ಯಾರ ಬಲ್ಲಿರ್ತಾವ ಅವ್ರ ಮಾನವ. ಈಗ ಏನದಂದ್ರೆ ನೆರೆ ಕೇಳು, ಚೆನ್ನಾಗಿ ಕೇಳಂತಂದ್ರೆ ಆಲಿಸು ಮತ್ತು ಪಾಲಿಸು ಅಂತ ಅದರ ಅರ್ಥ. ಪರಮಾನುಭವ ಬೋಧೆ ಒಳಗಿಂದ ಒಂದು ನುಡಿ ತಗೊಂಡ ಹೇಳಿದ್ಮೇಲೆ ಏನ್ ಮಾಡ್ಬೇಕು? ಹೇಳಿದುದನ್ನು ಅರಿ, ಮನನ ಮಾಡ್ಕೊ, ಚೆನ್ನಾಗಿ ತಿಳ್ಕೊಂಡ್ಮೇಲೆ ಅರಿದುದನ್ನ ಮರೆಯದಿರು, ನಿಧಿಧ್ಯಾಸನ ಮಾಡ್ಕೊ. ಮರೆಯಲಾರ್ದಂಗ ನಿಧಿಧ್ಯಾಸನ ಮಾಡ್ಕೋಬೇಕು. ಅರಿತು ಮರಿಲಾರ್ದಂಗ ಮಾಡ್ಕೋಬೇಕು, ಅದನ್ನೇ ನಿಧಿಧ್ಯಾಸನ ಮಾಡ್ಕೋಬೇಕು. ಕರೆಕ್ಟ್ ಎಲ್ಲಿ ದೇಶ ತುಂಬಾ ಎಲ್ಲರೂ ತಿರುಗಾಡ್ಲಿ, ಆಮೇಲೆ ಮತ್ ನಿಮ್ ಮನೆಗೆ ಓದ್ತೀರಿ. ಯಾಕೆ ಓದ್ತೀರಿ? ನಿಮ್ ಮನೆಗೆ ಯಾಕೆ ಓದ್ತೀರ? ನಿಮ್ ಮನಿ ಮನನ ಆಗ್ಬಿಟ್ಟದ, ಯಾರ ಮನೆಗಾರ ಹೋಗಂಗಿಲ್ಲ ನೀವು ತಪ್ಪಿ. ನಿಮ್ ಮನೆಗೆ ಯಾಕೆ ಓದ್ತೀರಿ? ಮನನ ಆಗ್ಯದ, ನಿಧಿಧ್ಯಾಸನ ಆಗ್ಯದ. ಹಿಂಗಾಗಿ ಕರೆಕ್ಟ್ ಅದೇ ಅಡ್ರೆಸ್, ಅದೇ ರೋಡು, ಅದೇ ಜಾಗ ಇಟ್ಕೊಂಡು ನಿಮ್ ಮನೆಗೆ ಓದ್ತೀರಿ. ಹಂಗಾಗಿ ಅರಿದದನ್ನ ಮರೆಯದಿರು. ಗುರು ಕೇಳುವ ಚರದೊಳು ಗುರು ಹ್ಯಾಂಗ್ ಹೇಳ್ತಾನ ಹಂಗೆ ಕೇಳೋದು. 100% ಸರೆಂಡರ್, ಅದ್ರಾಗ ಮತ್ತೊಂದು ಮುಲಾಜಿನೇ ಇಲ್ಲ.
ನಾನು ಹೇಳ್ತಾನೆ ಹಂಗೆ ಕೇಳ್ಬೇಕು. ಗುರುಪ ಹೇಳಿದ ತೆರೆದಳು ಮತ್ತೇನು ತೊರೆ ವಿಷಯವನ್ನು ಅವು ಬಿಟ್ಟು ಬಿಡು. ಅನಾತ್ಮದ ಕೆಲಸಗಳು ಬಿಟ್ಟು ಬಿಡು. ಅವಕ್ಕೆ ಎಷ್ಟು ಮಹತ್ವ ಕೊಡ್ಬೇಕಷ್ಟು ಕೊಟ್ಟು ನಿನ್ನ ಕೆಲಸ ನೀ ಮಾಡು. ಆ ಅನಾತ್ಮ ವಿಷಯ ಕೆಲಸನೇ ಮಾಡೋದು ದೊಡ್ಡದು ಮಾಡಿಕೊಂಡು ಗುರು ಹೇಳಿದ ಮಾತು ಬಿಟ್ಟು ಬಿಡ್ತಲ್ಲ. ಅದಕ್ಕೆ ತೊರೆದು ನಿರ್ವಿಷಯದಳು ಕರಿಗೊಂಡು ನಿರೆ. ನೀನು ಯಾವಾಗ ವಿಷಯಗಳಿಂದ ದಾಟಿ ನಿರ್ವಿಷಯ ಆಗಿ ಕರಿಗೊಂಡಂದ್ರೆ ಗಟ್ಟಿಯಾಗಿ ನಿಲೆ, ಆವಾಗ ನೀನೇ ಸುಖಿಯಾಗ್ತೆ, ನೀನೇ ಸುಖಿಯಾಗಿ ಬಿಡ್ತಪ್ಪ. ಹೀಗಾಗಿ ಈ ರೀತಿಯಾಗಂತ ಒಂದು ಸಾಧನೆ ಮಾಡು. ನೆರೆ ಕೇಳು ಅಂದ್ರೆ ಚೆನ್ನಾಗಿ ಕೇಳು. ನಿಮ್ಮ ಬಗ್ಗೆ ಇನ್ನೊಬ್ಬರು ಏನಾದರೂ ಮಾತನಾಡುತ್ತಿದ್ದರೆ ಗೋಡೆಗೆ ಕಿವಿ ಹಚ್ಚಿ ಏನು ಮಾತನಾಡುತ್ತಿದ್ದಾರಂತ ಕೇಳುವಿರಲ್ಲ. ಏನ್ರಿ ಅಲ್ಲಿ ಬಗ್ಲನ್ ಮನೆಗೆ ನಿಮ್ ಬಗ್ಗೆ ಹೆಂಗ್ ಬೇಕಂಗ್ ಓಡಾಡ್ಲಕತ್ತಾರ ಅಂದ್ರೆ ಸಾಕು, ಅವ್ರ ಮನೆ ಹಿಂದೋ ಮುಂದೋ ಹೋಗಿ ಹಿಂಗ ನಿಂತು ಏನಂತಾರ ಅಂತ ಕೇಳ್ತಾರೆ. ಅಂತ ಕೇಳುವುದಲ್ಲ. ಹಾಗೆಯೇ ಏ ಶಿಷ್ಯನೇ, ನಿನ್ನ ಮನಸ್ಸನ್ನು ಕಿವಿಯೊಳಗಿಟ್ಟು ಎಚ್ಚರಿಕೆಯಿಂದ ಕೇಳು. ಲೌಕಿಕ ವ್ಯವಹಾರ ಕಾಲದಲ್ಲಿ ಜ್ಞಾನಿಯಾದರೂ ಕೂಡ ಆತ್ಮವಿಮುಖನೇ ಆಗಿರುತ್ತಾನೆ. ಜ್ಞಾನಿಯ ಬುದ್ಧಿಯು ಒಂದು ವೇಳೆ ಯಾವಾಗಲಾದರೂ ಆತ್ಮಾಕಾರವೇ ಆಗಿರುತ್ತಿದ್ದರೆ ಭೋಜನಾದಿಗಳ ವ್ಯವಹಾರಗಳು ಆಗುತ್ತಿರಲಿಲ್ಲ. ಮತ್ತೆ ಯಾವಾಗಲೂ ಆತ್ಮಕಾರ ಆಗಿಯೇ ಉಳಿದನು ಅಂತಂದ್ರ ಭೋಜನದ ವ್ಯವಹಾರಗಳು, ಊಟ, ನಿದ್ದೆ ಎಲ್ಲ ಮಾಡ್ಬೇಕಲ್ಲ. ಮತ್ತ ಅವೆಲ್ಲ ಅವನು ನಿತ್ಯ ಜೀವನದ ಕ್ರಮಗಳು ಮಾಡ್ಬೇಕಾದ್ರ ಅವನು ಎಲ್ಲಾ ಕಾಲದಲ್ಲಿ ಆತ್ಮಾಕಾರ, ಬ್ರಹ್ಮಾಕಾರ, ನಿರ್ವಿಕಾರ ಆಗಿದ್ರಂದ್ರೆ ಈ ವ್ಯವಹಾರಗಳು ಮಾಡ್ಲಿಕ್ಕೆ ಆಗಂಗಿಲ್ಲ. ಜ್ಞಾನವಾದ ಬಳಿಕವೂ ಊಟ ಉಪಚಾರ ನಡೆದಿರುತ್ತದೆ. ಅವನಿಗೆ ಜ್ಞಾನಿ ಆಗ್ಯಾನಂತ ಹೇಳಿ ಅವನೇನು ಲೌಕಿಕ ವ್ಯವಹಾರಗಳೆಲ್ಲ ಬಿಡುವತ್ತಾರ ಹೇಳ್ಯಾರ, ಅದು ನಡೆದಿರ್ತದ. ಏನು ಊಟ ಮಾಡೋದು ಬಿಡುತ್ತಾನೆ, ಊಟ ಮಾಡೋದು ಬಿಟ್ಬಿಡ್ತಾನೆ ಅವನು ಜ್ಞಾನಿ ಆಗಿನಂತೇಳಿ. ಕೇವಲ ಆತ್ಮಾಕಾರ ವೃತ್ತಿಯಲ್ಲಿದ್ರೆ ಭೋಜನಾದಿಗಳ ವ್ಯವಹಾರ ಹೇಗೆ ಮಾಡಲು ಸಾಧ್ಯ? ಆದ್ದರಿಂದ ಆತ್ಮವಿಮುಖ ಬುದ್ಧಿಯು ಜ್ಞಾನಿ ಅಜ್ಞಾನಿ ಇಬ್ಬರಿಗೂ ಸಂಭವಿಸುತ್ತದೆ. ಇಬ್ರು ಆತ್ಮವಿಮುಖಿ ಆಗ್ತಾರ. ಆದ್ರೆ ಅಜ್ಞಾನಿ ಆತ್ಮಸಮ್ಮುಖಿ ಆಗೋದು ಗೊತ್ತಾಗಲ್ಲ, ಜ್ಞಾನಿಗೆ ಆತ್ಮಸಮ್ಮುಖಿ ಆಗೋದು ಗೊತ್ತಿರ್ತದೆ. ಅಜ್ಞಾನಿಯ ಬುದ್ಧಿಯು ಮಾತ್ರ ಯಾವಾಗಲೂ ಆತ್ಮವಿಮುಖವಾಗಿಯೇ ಇರುತ್ತದೆ. ಯಾಕಪ್ಪ ಹಂಗ್ಯಾಕಿರ್ತದೆ ಅಂದ್ರೆ ಅವನಿಗೆ ಆತ್ಮದ ಪರಿಚಯವಿರುವುದಿಲ್ಲ. ಪರಿಚಯ ಇದ್ರೂ ಈಗ ಏನಾಗ್ಯದ, ನಿಮ್ಗೆ ಆತ್ಮದ ಬಗ್ಗೆ ಬೆಟ್ಟದ ಪರಿಚಯ ಇದ್ರೂ ಸಹಿತ ಆ ಕಡೆ ಲಕ್ಷ್ಯ ಕೊಡ್ಲಕ್ ಮನಸ್ಸಿಲ್ಲ. ಹಿಂಗಾಗ್ಯದ, ಏನು ಮಾಡಕ್ಕಾಗಲ್ಲ. ಗೊತ್ತಿದ್ದಾರದವರಿಗೆ ಆತ್ಮ ವಿಮುಖಿ ಅಂತ ಗೊತ್ತಿದ್ದೂ ಆತ್ಮವಿಮುಖಿ ಇರೋಂಥವ್ರಿಗೆ ಏನ್ ಮಾಡ್ಬೇಕ? ಹಾಗಂತ ಅವರಿಬ್ಬರಿಗೂ ಒಂದು 50-60 ಕಿಲೋಮೀಟರ್ ದೂರವಿದೆ ಅಂತ ಏನು ಇಲ್ಲ. ಇವ್ರಿಗೆ 50-60 ಕಿಲೋಮೀಟರ್ ದೂರ ಇದೆಯಲ್ಲ. ಆತ್ಮನು ಅಜ್ಞಾನಿಯನ್ನ ಬಿಟ್ಟು ಎಲ್ಲೋ ಬೇರೆ ಕಡೆ ಇದ್ದಾನೇನು? ಆತ್ಮ ಅಜ್ಞಾನಿಯನ್ನ ಬಿಟ್ಟು ಬೇರೆ ಕಡೆ ಅದನ್ನೇನು ಇಲ್ಲ. ಆತ್ಮನಿಗೂ ನಮಗೂ ಸಂಬಂಧವಿಲ್ಲ ಎನ್ನಲು ಬಹುದೇ. ಅಜ್ಞಾನಿ ಆದವನು, ಬಹಿರ್ಮುಖಿ ಆದವನು, ಅವನೊಳಗೆ ಆತ್ಮ ಇಲ್ಲ, ಆತ್ಮಕ್ಕೆ ಅವನಿಗೆ ಬಹಳ ದೂರ ಅದ, ಆತ್ಮಕ್ಕೆ ಅವನಿಗೆ ಸಂಬಂಧ ಇಲ್ಲ ಅಂತ ಅನ್ಲಕ್ ಬರ್ತದೇನು? ಆತ್ಮನು ಆ ಅಜ್ಞಾನಿಯ ಹೃದಯದೊಳಗೆ ಇದ್ದಾಗೂ ಕೂಡ ಅವನಿಗೆ ಅದರ ಬಗ್ಗೆ ತಿಳುವಳಿಕೆ ಆಗಿಲ್ಲ. ಏನಾಗ್ಯದಂದ್ರ, ಒಂದು ವೇಳೆ ತಿಳುವಳಿಕೆ ಆಗ್ಲಾರ್ದವ್ರದ್ದು ಒಂದು ರೀತಿ ಲೋಕ ಬೇರೆ, ತಿಳುವಳಿಕೆ ಆದ್ರೂ ಸಹಿತ ಅದ್ರ ಕಡೆ ಒಂದು ಹೆಚ್ಚಿಗೆ ಇಡ್ಲಕ್ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ 2 ಚೀಲಗಳದಾವು. ಒಂದು ಅರಿವಿನ ಚೀಲ, ಇನ್ನ ಒಂದು ಮಾಹಿತಿ ಚೀಲ. ಮಾಹಿತಿ ಸಂಗ್ರಹ ಮಾಡೋದ್ರ ಚೀಲದಾಗ ಅವು ಹಾಕೊಂಡು ಕೂತ್ ಬಿಟ್ಟಿವಿ ನಾವು. ಅರಿವಿನ ಚೀಲಕ್ಕೆ ಹಾಕೊಂಡಿಲ್ಲ ನಾವು. ಮಾಹಿತಿಗಳನ್ನು ಸಂಗ್ರಹ ಮಾಡಿ ನಿಜಗುಣಶಾಸ್ತ್ರ ಏನ್ ಹೇಳ್ತದ ಅದರಂಗೆ ಇದ್ಯಾವುದು ನಿಶ್ಚಲ್ಲಾಸ್ ಏನ್ ಹೇಳ್ತಾರ, ಶಂಕರಾಚಾರ್ಯರು ಏನ್ ಹೇಳ್ತಾರ, ಬಸವಾದಿಚಾರ್ಯರು ಏನ್ ಹೇಳ್ತಾರ, ಮಾಹಿತಿಗಳು ಸಂಗ್ರಹ ಮಾಡಿವಿ.
ನಾವು ಮಾಹಿತಿಗಳ ಸಂಗ್ರಹ ಮಾಡೀವಿ, ಅವುಗಳನ್ನ ಅರಿವಿಗೆ ತಂದುಕೊಂಡಿಲ್ಲ. ಅರಿವಿನಲ್ಲಿ ಸಂಗ್ರಹ ಮಾಡ್ಕೋಬೇಕು, ಮಾಹಿತಿಯಲ್ಲಿ ಸಂಗ್ರಹ ಮಾಡ್ಕೊಂಡ್ರೆ ಏನ್ ಬರ್ತದ? ಅದಕ್ಕೆ ಆತ್ಮನು ಏಕೋದೇವನಾಗಿ ಜ್ಞಾನಿ ಅಜ್ಞಾನಿ ಇಬ್ಬರಲ್ಲೂ ಇದ್ದಾನೆ. ಆದರೆ ಅಜ್ಞಾನಿಯಲ್ಲಿ ಏನಾಗ್ಯದ? ಆತ್ಮಕ್ಕ ಆವರಣ ಆಗ್ಯದ. ಜ್ಞಾನಿಯಲ್ಲಿ ಆತ್ಮದ ಆವರಣ ಭಂಗ ಆಗ್ಯದ. ಅಜ್ಞಾನಿಯಲ್ಲಿ ಆತ್ಮಕ್ಕ ಇನ್ನೂ ಆವರಣ ಹಂಗೆ ಅದ. ಸರ್ವಭೂತೇಷು ಗೂಢ ಸರ್ವಭೂತಾಂತರ ಅಂತರಾತ್ಮ ಅಂದ್ರ ಪರಮಾತ್ಮ ಹೆಂಗದನ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭರಿತವಾಗಿರತಕ್ಕಂಥ ಆತ್ಮನು ಅಜ್ಞಾನಿಗಳ ಪಾಲಿಗೂ ಇದ್ದಾನೆ. ಹೆಂಗದನ? ಇದ್ದು ಇಲ್ಲದ ಹಾಗೆ ಇದ್ದಾನೆ. ಜ್ಞಾನಿಗಳ ಪಾಲಿಗೂ ಇದ್ದಾನೆ. ಹೆಂಗದನ? ಇದ್ದು ಇದ್ದ ಹಾಗೆ ಇದ್ದಾನೆ. ಅಜ್ಞಾನಿಗಳ ಪಾಲಿಗೆ ಅಜ್ಞಾನಿಗಳು ಜ್ಞಾನಿಗಳು ಮಾಹಿತಿ ಸಂಗ್ರಾಹಕರು ಮೂರು ರೀತಿ ಅದರ. ಹೆಂಗದ? ಒಂದು ಅಜ್ಞಾನಿ, ಅವನಿಗೇನು ಗೊತ್ತೇ ಇಲ್ಲ ಪಾಪ, ಅದು ಒಂದು ರೀತಿ ಸ್ವಚ್ಛ ಪಾಟಿ, ಅದಕ್ಕೇನು ಸಮಸ್ಯೆ ಇಲ್ಲ. ನಮಗೆ ಸಮಸ್ಯೆ ಯಾರ್ಲಿಂದ ಸಮಸ್ಯೆ ಅದಂದ್ರ ಹಾಲಿನ ಬಟ್ಲ ಸ್ವಚ್ಛ ಇತ್ತಂತಂದ್ರ ಏನೂ ಕೇಳಿರ್ಬಾರ್ದು, ಏನೂ ಮಾಡಿರ್ಬಾರ್ದು, ಏನೇನು ಗೊತ್ತಿರ್ಬಾರ್ದು. ಅಜ್ಞಾನಿಗಳ ಸಿಕ್ಕರಂತಂದ್ರ ನಮ್ಗ ಪಕ್ಕ ಮುಂದವ ಬ್ರಹ್ಮಸ್ವರೂಪ ಆಗ್ತಾನ ಅನ್ನೋದು ಗೊತ್ತಿರ್ತದೆ. ಆದ್ರೆ ಇವರು ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬೇರೆ ಏನೇನೋ ತಲೆಯಾಗಿಟ್ಕೊಂಡು ಏನ್ ಮಾಡ್ತಾರ? ತಮ್ಮೊಳಗಿರೋದಕ್ಕೆ ಮತ್ತೆ ನಾವು ಹೇಳೋದಕ್ಕೆ ಕಂಪೇರ್ ಮಾಡ್ಕೊಂಡು ಕೂತಿರ್ತಾರ. ಇದು ನಮಗ್ ಗೊತ್ತದ ಮೊದಲೇ, ಮತ್ತೆ ಇದೇನ್ ನಮ್ಗೆ ಗೊತ್ತಿದ್ದಿದ್ದೆ ಇವತ್ತು ಹೇಳ್ಯಾರ. ಮತ್ತೆ ನಮ್ಮ ಗುರುಗಳು ಮೊದಲಾದ್ರು ಹೇಳಿದ್ರು, ಅವ್ರು ಇವಾಗ ಇದು ಹೇಳ್ಯಾರ. ನಿಮ್ ಗುರುಗಳು ಹೇಳಿದ್ರೇನು, ನಮ್ ಗುರುಗಳು ಹೇಳಿದ್ರೇನು, ಯಾರು ಹೇಳಿದ್ರೇನು ಕೇಳಿ ನೀನೇನಾದಿ, ನೀನೇನು ಮಾಡಿದಿ, ಯಾರ ಕೇಳಿ ಏನ್ ಮಾಡಿ? ಎಲ್ಲ ಗುರುಗಳು ಹೇಳ್ಕೊತೇ ಇರ್ತಾರ. ಬಹಳ ಆದ್ರೆ ಆ ಗುರು ಸತ್ತ ಮೇಲೆ ಅವನ ಸಮಾಧಿಗೆ ಹೋಗಿ ಒಂದು ರುದ್ರಾಭಿಷೇಕ ಮಾಡೋ ಮಟ್ಟಿಗೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನು ಮಾಡಕ್ಕಾಗಲ್ಲ. ಹಂಗಾದ್ರೆ ಉಪಯೋಗ ಇಲ್ಲ. ಅದಕ್ಕೇನಾಗಬೇಕು? ನಿಮ್ಮೊಳಗಿನ ಚಿದಾಭಾಸನ್ನ ಸಮಾಧಿ ಮಾಡಬೇಕು, ಅವನಿಗೆ ಸಾಯಿಸ್ಬೇಕು. ಅವನ ಸಮಾಧಿಗೆ ರುದ್ರಾಭಿಷೇಕ ಮಾಡ್ರಿ, ಅದರಿಂದ ಏನಾರ ಒಂದಿಟ್ಟು ನಿಮಗ ಮೋಕ್ಷ ಆಗ್ತದೆ. ಹೊರಗಿನವ್ರಿಗೆ ಯಾ ಗುರುವಿನ ಸಮಾಧಿಗೆ ಅಭಿಷೇಕ ಮಾಡಿದ್ರೇನು, ಯಾ ಈಶ್ವರ ಚೇಟೆ ಹೋಗಿದ್ ಯಾ ಸಾವರ್ಲಿಂಗಕ್ಕೆ ಅಭಿಷೇಕ ಮಾಡಿದ್ರೇನು ಏನೇನು ಆಗಂಗಿಲ್ಲ. ನಿಮ್ಮೊಳಗಿನ ಚಿದಾಭಾಸನನ್ನ ಕೊಲ್ಲಿ ಕರಗಿಸಿ ಅವನಿಗೆ ಬ್ರಹ್ಮ ಸ್ವರೂಪದಲ್ಲಿ ಈ ಲೀನ ಮಾಡಿ, ಬ್ರಹ್ಮಲೀನ ಮಾಡಿ ಜೀವನದಲ್ಲಿ ಪರಮಾನಂದ ಹೊಂದುವಂತ ಸಾಧನೆ ಮಾಡಬೇಕು. ಅದಕ್ಕೇನಾಯ್ತು? ಸರ್ವಭೂತೇಷು ಗೂಢ ಸರ್ವಭೂತಾಂತರ ಅಂತರಾತ್ಮ ಅಣುರೇಣು ತೃಣಕಾಷ್ಟಗಳಲ್ಲಿ ಭರಿತವಾಗಿರತಕ್ಕಂಥ ಆತ್ಮನು ಅಜ್ಞಾನಿಗಳ ಪಾಲಿಗೆ ಇದ್ದು ಇಲ್ಲದ ಹಾಗೆ ಇದ್ದಾನೆ, ಜ್ಞಾನಿಗಳ ಪಾಲಿಗೆ ಇದ್ದು ಇದ್ದ ಹಾಗೆ ಇದ್ದಾನೆ. ಮತ್ತು ಇದ್ದು ಇಲ್ಲದ ಹಾಗೆ ಇಲ್ಲದೆ ಏನ್ ಮಾಡ್ತಾರೆ? ಮುಂದೋಗಂ ಇದೇ ಮಾಡ್ಕೊತ್ ಕುಂದ್ರದಕ್ಕ ಶರೀರಗಳು ಆತ್ಮವನ್ನು ಅರಿಯದಂತೆನಿಸಿದೆ. ಯಾರು ಹೇಳ್ತಾರೆ? ಅದು ಜಡರ ದಾಸಿಮಾರ್ಯರು ಹೇಳ್ತಾರೆ. ಮರದೊಳಗೆ ಮಂದಾಗ್ನಿಯನ್ನು ಉರಿಯದಂತೆನಿಸಿದೆ. ಕಟ್ಟಿಗೆ ಒಳಗೆ ಬೆಂಕಿ ಅದ, ಆದ್ರೆ ಆ ಕಟ್ಟಿಗೆಗೆ ಬೆಂಕಿ ಸುಡಂಗಿಲ್ಲ. ಅದರೊಳಗೆ ಬೆಂಕಿ ಅದ, ಅದರೊಳಗೆ ಅಗ್ನಿ ಅದ. ಆದ್ರೆ ಆ ಮರವನ್ನು ತಾನೇ ಸುಡಂಗಿಲ್ಲ. ಹಂಗ ಶರೀರದೊಳಗೆ ಆತ್ಮ ಅದ. ಹೆಂಗದ? ಆತ್ಮ ತಾನಿದ್ರೂ ಸಹಿತ ತಾನೇ ಅದ ಅರಿವಿಗೆ ಬರಂಗಿಲ್ಲ. ಗುರು ಹೇಳಾರ್ದೆ ಅರಿವಿಗೆ ಬರಂಗಿಲ್ಲ. ನೊರೆವಾಲೊಳಗೆ ತುಪ್ಪ ತಂಪಿಲ್ಲದಂತೆನಿಸಿದೆ. ಹಾಲಿನ ತುಪ್ಪ ಅದ, ಹಾಲಿಗೆ ಒಯ್ದು ಮೂಗಿನ ಬಲ್ಲಿ ಹಿಡಿದ್ರೆ ಎಲ್ಲಿ ನೋಡಿದ್ರು ತುಪ್ಪದ ವಾಸನೆ ಬರಂಗಿಲ್ಲ. ಅದು ಸಾಧನೆ ಮಾಡಿದ್ರೆ ಮಾತ್ರ ಅದು ತುಪ್ಪ ಆಗಿ ವಾಸನೆ ಕೊಡ್ತದೆ. ಹಂಗ ನೀ ಬೆರೆಸಿದ ಭೇದಕ್ಕೆ ಬೆರೆಗಾದನೆಯ ರಾಮನಾಥ ಜಡರ ದಾಸಿಮಾರ್ಯರ ವಚನ ಇದೆ.
ಒಳಗೆ ಇದ್ದರೂ ಕೂಡ ಅದರ ಪರಿಚಯವೇ ಇಲ್ಲವಲ್ಲ. ಆದ್ದರಿಂದ ಅಜ್ಞಾನಿಗಳ ವಿಮುಖತೆ ಸಮಯವಾಗಿರುತ್ತದೆ. ಒಳಗಿದ್ರೂ ಪರಿಚಯ ಇರಲಾರ್ದಾಗ ಏನಾಯ್ತು, ಅಜ್ಞಾನಿಗಳ ವಿಮುಖತೆ ಸಮಯ. ಅಂದ್ರೆ ಒಮ್ಮೆ ಹೆಚ್ಚು ಮತ್ತೊಮ್ಮೆ ಕಡಿಮೆ ಆಗುವುದಿಲ್ಲ, ಒಮ್ಮೆ ಇದ್ದು ಮತ್ತೊಮ್ಮೆ ಇಲ್ಲದಂತ ಆಗುವುದಿಲ್ಲ. ಅದು ಎಲ್ಲಾ ಕಾಲದಲ್ಲಿ ಒಂದೇ ತೆರನಾಗಿ ಅದ, ಅದರೊಳಗೆ ಏನು ವ್ಯತ್ಯಾಸ ಇಲ್ಲ. ಯಾವಾಗಲೂ ಆತ್ಮಾಕಾರ ವೃತ್ತಿ ಆಗುವುದೇ ಇಲ್ಲ. ಆದ್ದರಿಂದ ಅಜ್ಞಾನಿಯ ಬುದ್ಧಿಯು ಮಾತ್ರ ಯಾವಾಗಲೂ ಆತ್ಮವಿಮುಖವೇ ಆಗಿರುತ್ತದೆ. ಆದರೆ ಅವನಿಗೆ ಆತ್ಮದ ಬಗ್ಗೆ ಗೊತ್ತೇ ಇಲ್ಲವಂತದ್ದು. ಅವನ ವೃತ್ತಿ ಹೋಗಿ ಆತ್ಮದ ಆಕಾರ ತಾಳಿ ಆತ್ಮದ ಆವರಣ ಭಂಗ ಮಾಡಿ ತಾನು ತನ್ನ ಸ್ವರೂಪ ತಿಳ್ಕೊಳಕ ಅವನಿಗೆ ಪರಿಚಯ ಇಲ್ಲ, ಗುರು ಇಲ್ಲ, ಶಾಸ್ತ್ರ ಜ್ಞಾನ ಇಲ್ಲ, ಹಂಗದ ನಾವು. ಆದರೆ ಜ್ಞಾನಿಯ ಬುದ್ಧಿಯು ಆತ್ಮವಿಮುಖವಾದ ಸಮಯದಲ್ಲಿ ವಿಷಯದ ಇಚ್ಛೆಯಾಗುತ್ತದೆ. ಜ್ಞಾನಿ ಆತ್ಮವಿಮುಖಿಯಾದಾಗ ವಿಷಯದ ಇಚ್ಛೆ ಆಗ್ತದೆ, ಅಥವಾ ವಿಷಯದ ಇಚ್ಛೆ ಆದಾಗ ಆತ್ಮವಿಮುಖಿ ಆಗ್ತಾನೆ. ಮತ್ತು ವಿಷಯ ಸಂಬಂಧದಿಂದ ಆತ್ಮ ಸ್ವರೂಪದ ಆನಂದ ತೋರುವುದರಲ್ಲಿ ಅಜ್ಞಾನಿಗಳಿಗೆ ಇವನಿಗೆ ಇಬ್ಬರಿಗೆ ಸಮಾನವಾಗಿರ್ತದೆ. ವಿಷಯ ಭೋಗ ಅಪೇಕ್ಷೆ ಇಬ್ರು ಬಹಿರ್ಮುಖಿ ಆಗ್ತಾರ. ಜ್ಞಾನಿ ಅಜ್ಞಾನಿ ಇಬ್ರು ಬಹಿರ್ಮುಖಿ ಆಗ್ತಾರ. ಇಬ್ರು ಬಹಿರ್ಮುಖಿಯಾಗಿ ಇಬ್ರು ವಿಷಯ ಭೋಗ ಮಾಡ್ತಾರ. ಇಬ್ರು ವಿಷಯ ಭೋಗ ಮಾಡಿದ್ಮೇಲೆ ಇಬ್ರು ಈ ಆನಂದ ಏನದ ಜ್ಞಾನಿಗೂ ಅಜ್ಞಾನಿಗೂ ವಿಷಯ ಭೋಗದ ಸುಖ ಸಮಾನವಾಗಿರುತ್ತದೆ. ಪ್ರಶ್ನೆಗೆ ಉತ್ತರ ಸಿಕ್ತಾ? ಅಜ್ಞಾನಿ ಅನುಭವಿಸಿದ ವಿಷಯ ಸುಖ, ಜ್ಞಾನಿ ಅನುಭವಿಸಿದ ವಿಷಯ ಸುಖ ಅದರೊಳಗೆ ಬೇರೆ ಬೇರೆ ಇಲ್ಲ. ಆದ್ರೆ ಆ ಸುಖ ಎಲ್ಲಿದೆ ಸಿಕ್ತು ಅನ್ನೋಂಥದ್ದು ಏನದಲ್ಲ ಜ್ಞಾನ. ಅಜ್ಞಾನಿ ಏನ್ ತಿಳ್ಕೊಂಡಿರ್ತಾನ, ಆ ಸುಖ ಆ ಒಂದು ವಿಷಯದಿಂದ ಸಿಕ್ತು ಅಂತ ಅಜ್ಞಾನಿ ತಿಳ್ಕೊಂಡಿರ್ತಾನ. ಆದರೆ ಜ್ಞಾನಿ ಏನ್ ತಿಳ್ಕೊತಾನ, ಆ ವಿಷಯ ಭೋಗದ ಸುಖ ತನ್ನ ಆತ್ಮದಿಂದಲೇ ಸಿಕ್ಕಿತು ಅಂತ ತಿಳ್ಕೊತಾನ. ಇಲ್ಲಿ ತಿಳುವಳಿಕೆ ಸಮಸ್ಯೆ. ಇಬ್ಬರಿಗೆ ಸುಖ ಆಗ್ತದೆ. ತಾನು ಪರಮಾನಂದ ಸ್ವರೂಪ ಇದ್ರೂ ಸಹಿತ ಯಾವಾಗಿರ್ತಾನ, ಆತ್ಮ ಸಮ್ಮುಖಿಯಾದಾಗ ಪರಮಾನಂದ ಸ್ವರೂಪ ಇರ್ತಾನೆ. ಆತ್ಮ ವಿಮುಖಿಯಾದಾಗ ವಿಷಯ ಆಗ್ತಾನ, ವಿಷಯ ಭೋಗ ಮಾಡ್ತಾನ. ಮಾಡಿದ್ಮೇಲೆ ಆನಂದ ಉಂಟಾಗ್ತದ. ಆ ಆನಂದ ಎದರಿಂದ ಉಂಟಾಯ್ತಪ್ಪ ಅಂದ್ರೆ ಆತ್ಮದಿಂದ ಆಯ್ತು ಅಂತಾನ. ಇವ ಅಜ್ಞಾನಿ ಏನಿರ್ತಾನ, ಸದಾ ಕಾಲ ವಿಷಯ ಭೋಗ ಸಕ್ಕನೆ ಇರ್ತಾನ. ಯಾಕಂದ್ರೆ ಅವನಿಗೆ ಅಂತರ್ಮುಖಿ ಆಗೋದು ಗೊತ್ತಿರಂಗಿಲ್ಲ. ಮತ್ತ ವಿಷಯ ಭೋಗ ಮಾಡಿದ್ಮೇಲೆ ಅವನಿಗೇನ್ ಆನಂದ ಆಗ್ತದ, ಅವ ಏನ್ ತಿಳ್ಕೊತಾನ, ಆ ವಿಷಯದಿಂದ ತನಗೆ ಸುಖ ಆಯ್ತು ಅಂತ ತಿಳ್ಕೊತಾನ. ವಿಷಯದಲ್ಲಿ ಆನಂದವಿಲ್ಲ. ಆನಂದ ಇರೋದು ತನ್ನ ಆತ್ಮದಲ್ಲಿಯೇ. ಸರಿಯಾಗಿ ಕೇಳ್ತಾ ಇದು ಮಾತ್ರ. ಈ ವಾಕ್ಯ ಸರಿಯಾಗಿ ಅರ್ಥ ಆಯ್ತಾ? ಜ್ಞಾನಿಗೆ ಮತ್ತು ಅಜ್ಞಾನಿಗೆ ವಿಷಯ ಸುಖ ಅನ್ನೋ ಪರಿಚಯ ಅಂದ್ರೆ ಅವ ವಿಷಯ ಅಜ್ಞಾನಿಗೆ ವಿಷಯದಿಂದ ಸುಖ ಆಗೈತಿ ಅನ್ನುವಂಥದ್ದು ಇರ್ತದೆ. ಮತ್ತು ಜ್ಞಾನಿಗೆ ಆತ್ಮದಿಂದ ಆಗೈತೆ ಅನ್ನೋದು ಪೂರ್ಣ ಅವನಿಗೆ ಗೊತ್ತಾಗೈತೆ. ಈಗ ಜ್ಞಾನಿ ಪರಮಾನಂದ ಸ್ವರೂಪ ಇರ್ತಾನ ಅನ್ನೋದು. ಇವನು ಅಜ್ಞಾನಿ ಬಹಿರ್ಮುಖಿ ಆದ ಪರಮಾನಂದ ಪರಿಚಯ ಇರಲಾರ್ದಕ್ಕ ಅವ ಬಹಿರ್ಮುಖಿ ಆಗಿರ್ತಾನ. ಈಗ ಪರಮಾನಂದ ಸ್ವರೂಪ ಯಾವಾಗಿರ್ತಾನ, ಆತ್ಮ ಸಮ್ಮುಖಿಯಾದಾಗ ಇರ್ತಾನ ಜ್ಞಾನಿ. ಮತ್ತ ಅವನಿಗೆ ವಿಷಯಾಸಕ್ತಿ ಆದಾಗ ಅವ ಬಹಿರ್ಮುಖಿ ಆಗ್ತಾನ. ಇವನು ಬಹಿರ್ಮುಖಿ ಆಗ್ತಾನ, ಅಜ್ಞಾನಿಯೂ ಬಹಿರ್ಮುಖಿ ಆಗ್ತಾನ. ಇಬ್ರು ಬಹಿರ್ಮುಖಿಯಾಗಿ ವಿಷಯ ಭೋಗದ ಆನಂದ ಅನುಭವಿಸ್ತಾನ. ಆದ್ರೆ ಜ್ಞಾನಿ ಏನ್ ತಿಳ್ಕೊತಾನ, ಅದೇನು ವಿಷಯ ಭೋಗದ ಆನಂದ ಆಗಿರೋ ತನ್ನ ಆತ್ಮದಿಂದಲೇ ಉಂಟಾಗಿರೋ ವಿಷಯದಲ್ಲಿ ಆನಂದ ಇಲ್ಲ ಅಂತ ತಿಳ್ಕೊತಾನ. ಅಜ್ಞಾನಿ ಏನ್ ತಿಳ್ಕೊತಾನ, ಅವನಿಗೆ ಆತ್ಮಜ್ಞಾನ ಇಲ್ಲದ ಕಾರಣ ಆ ವಿಷಯದಿಂದಲೇ ತನಗೆ ಆನಂದ ಆಯಿತು ಅಂತ ತಿಳ್ಕೊತಾನ. ಹೀಗಾಗಿ
ವಿಷಯಾಸಕ್ತಿ, ವಿಷಯ ಭೋಗ, ವಿಷಯ ಭೋಗದಿಂದ ಉಂಟಾದ ಸುಖ, ಈ ಅನುಭವಗಳಲ್ಲಿ ಜ್ಞಾನಿ ಅಜ್ಞಾನಿ ಸಮಾನವಾಗಿದ್ದಾರೆ. ಅವರಿಬ್ಬರಿಗೆ ವ್ಯತ್ಯಾಸ ಇಲ್ಲದ ಏನದಪ್ಪ ಅಂದ್ರೆ ಆತ್ಮದ ಆನಂದ, ಬಿಂಬಾನಂದ ಅಂತರ್ಮುಖಿಯಾಗಿರೋದು, ಆತ್ಮ ಸಮ್ಮುಖಿಯಾಗಿರೋದು, ಆ ರೀತಿಯಾದಂತಹ ಒಂದು ಏನು ಅನುಭವ ಇವನಲ್ಲಿ ವಿಶೇಷವಾಗಿರುತ್ತದೆ. ಈ ಅನುಭವ ಆ ಅಜ್ಞಾನಿಯಲ್ಲಿ ಇರಲ್ಲ. ಇದು ಅಲ್ಲಿ ವ್ಯತ್ಯಾಸ. ವಿಷಯ ಭೋಗದಲ್ಲಿ ಒಂದೇ. ನೋಡ್ರಿ ಎಷ್ಟು ಚಂದ ಬಿಡಿಸಿಟ್ಟಾರ, ಎಷ್ಟು ಚಂದ ಬಿಡಿಸಿಟ್ಟಾರ. ಹೋಗ್ಯದ ಆತ್ಮಜ್ಞಾನ ಮತ್ತ ವಿಷಯ ಭೋಗ ಎರಡೂ ಕಲಸ್ಲಕ್ ಹೋಗಿ ಸನ್ಯಾಸಿಯಾಗಿ ಏನೇನೋ ತ್ಯಾಗ ಮಾಡಿ ಎಲ್ಲೆಲ್ಲ ಹೋಗಿ ಎಷ್ಟು ದಾರಿ ತಪ್ಪದ ಗೊತ್ತಾ? ಈ ಆಧ್ಯಾತ್ಮ ಸಾಧನೆಯ ಮಾರ್ಗ ಎಷ್ಟು ದಾರಿ ತಪ್ಪದ, ಎಷ್ಟು ಮಂದಿ ಹುಚ್ಚಿಡಿದಾರ. ಇಷ್ಟೆಲ್ಲ ತಿಳಿಸಿ ಹೇಳವ ನನ್ನ ನೋಡಿದ ಕೂಡ್ಲೇನೆ ಒಂದು ಹುಚ್ಚಿನ ನೋಡ್ದಂಗೆ ನೋಡ್ತಾರ. ಮತ್ತೇನು ಗೊತ್ತಿರ್ಲಾರ್ದವ ಒಂದ್ ಕಾವಿ ಹಾಕೊಂಡು ಒಂದ್ ಕಲ್ಲೆ ಹೊಚ್ಕೊಂಡು ಕೂತಾನಂದ್ರೆ ಹೋಗಿ ನಮಸ್ಕಾರ ಮಾಡ್ತಾರ ಓದು ಮಂದಿ. ಹೆಂಗದ ಬಣ್ಣ 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 ಜೇಬನಾಗಿದ್ದದ್ ರೊಕ್ಕ ಹಾಕಿ ಆ ಕಂಬಿ ಪ್ರಕಾರ ನಾಪತ್ತೆ ಆಗಿಬಿಟ್ಟ ನೋಡ್ರಿ. ಎಕಡೆ ಹೋಗೇನ ಏನು ಇಂಥ ಕೆಲಸ ಮಾಡಕ್ ಹೋಗ್ಬಿಟ್ಟ ನಾವು. ದೊಡ್ಡ ಕಾರ್ಯಕ್ರಮ, ಬಹಳ ಮಂದಿ, ಜಗ್ಗಿ ರೊಕ್ಕ, ಜಗ್ಗಿ ಮಂದಿ ಊಟ ಮಾಡೋದು, ಜಗ್ಗಿ ಅಡಿಗೆ ಮಾಡೋದು. ಅವ್ರು ಏನ್ ಮಾಡ್ತಾರ ಮಾಡ್ತಾರ. 3 ದಿನದಾಗ ಎಲ್ಲಿ ತಿಂದಿರ್ತಾರ ಅಲ್ಲೇ ಸುತ್ತಮುತ್ತ ಹೋಗ್ಬಿಡ್ತಾರ. ಏನೇನು ಸಾಧನೆ ಆಗಿರಲ್ಲ ಅಲ್ಲಿ. ಇಲ್ಲಿನೂ ಬಂದಿರ್ತಾರ 1,500 2,000 ಮಂದಿ ಶಾಲ್ ಹೊತ್ಕೊಳಕ್ಕೆ ಅವ್ರಿಗೆ 6:30 ತಂದು ವೇದಿಕೆಗೆ ಕುಂದಿರ್ತಿರ್ತಾರ. 9:00 ತನ ಶಾಲ್ ಹೊಚ್ಕೋತಾರ. ಅದಕ್ಕೆ ಅಂತ ಕಾರ್ಯಕ್ರಮ ಮಾಡ್ಬೇಕಂದ್ರೆ ರೊಕ್ಕ ಬೇಕಲ್ಲ. ಜಗ್ಗಿ 6 ಮಂದಿ ರೊಕ್ಕ ಕೊಟ್ಟಿರ್ತಾರೆ. 6 ಮಂದಿಗೆ ಶಾಲ್ ಹೊಚ್ಚಲಕ್ 9:30 ಆಗಿರ್ತದೆ. ಟೈಮ್ ಕೊಟ್ಟಿರ್ತಾರ 5 ಗಂಟೆಗೆ ಬರ್ರಿ. ಪಾಪ ದೊಡ್ಡ ಗುರುಗಳು ಬಂದಂತೇಳಿ 5ಕ್ಕೆ ಹೋಗಿ ಕೂತಿರ್ತಾವ. ಬೆನ್ನಿಗೆ ಆಸರ್ ಸಹಿತ ಇರಂಗಿಲ್ಲ. 9:00 ತನಕ ಬಾಯಿ ತೆರ್ಕೊಂಡು ಕೂತು ಯಾರು ಶಾಲೋ ಯಾರು ಹೊಚ್ಕೊಳ್ಳೋದು ಇವ್ರು ಚಪ್ಪಾಳೆ ಹೊಡ್ಕೊಂಡು ಬಾಯಿ ತೆರ್ಕೊಂಡು ಕುಂದ್ರು. ಲಾಸ್ಟಿಗೆ ಒಂದು ಕಾಟಾಚಾರಕ್ಕ ಒಂದು ಆಶೀರ್ವಚನ ಅಂದ್ರೆ ಒಂದು ಏನು ಮಾಡ್ಲಾರ್ದೆ ಇಷ್ಟೊಂದು ರೊಕ್ಕ ಬಂದು ಬೀಳೋ ಟೈಮ್ನೊಳಗ ಯಾಕೆ ಹೈರಾಣ ಆಗ್ಬೇಕಂತ ಅವರು ಗೊತ್ತಿರ್ತಾರೆ. ನಾವು ಏನ್ ನಡ್ತಾರೆ ನಡೀಸ್ಲಿಕ್ಕೆ, ನಮ್ಗೇನ್ ಮಾಡೋದು ಸಂಬತ್ತಾನೆ ಇಲ್ಲ. ಯಾವ ಯಾವ ನೀವು ಹಚ್ಚಿ ಬಿಡ ನಡೆಯತ್ತ ಹೊಚ್ಚಿ ಆಶೀರ್ವಾದ ಮಾಡಿ ಆಶೀರ್ವಾದ ತಗೊಂಡಿ ಆಶೀರ್ವಾದ ಮಾಡಿ ಆಶೀರ್ವಾದ ತಗೊಂಡಿ ದೊಡ್ಡ ಡ್ರಾಮ. ಆಮೇಲೆ ಒಂದೇನೋ ಒಂದು ಸಣ್ಣದೊಂದು ಪ್ರವಚನ ಮಾಡ್ತಾರೆ. ಆಮೇಲೆ ಓಸು ಮಂದಿ ಹೋಗ್ತಾರ ನೋಡ್ರಿ ಅಲ್ಲಿ ಊಟ ಮಾಡಲ್ಲ. ಮತ್ತೆ ಪ್ಲೇಟ್ ಕೊಡು, ತಟ್ಟೆ ಕೊಡು, ಮಂದೆ ಕೊಡು, ಅವು ಕಂಟ್ರೋಲ್ ಮಾಡೋರಿ ಇಂಥದೆಲ್ಲ ಮಾಡಿ ಒಳ್ಳೆ ಮನೆಗೆ ಬಂದಿದ್ರು. ನಮ್ಮ ಮನೆಗೆ ಬಂದಿದ್ರು, ನಮ್ಮ ಮನೆಗೆ ಪಾದ ಹಾಕಿದ್ರು, ನಿಮ್ಮ ಮನೆಗೆ ಪಾದ ಹಾಕಿದ್ರು. ನಮ್ಮ ಅವ್ರ ಸಂಗಟ ಒಂದು ಫೋಟೋ ತೆಗೆದ್ರು, ಇವ್ರ ಸಂಗಟ ಒಂದು ಫೋಟೋ ತೆಗೆದ್ರು. ಆಯ್ತು, ಏನೋ ಒಂದು ಕನಕ. ದುಃಖ ದೂರ ಆಯ್ತಾ? ಅಜ್ಞಾನ ದೂರ ಆಯ್ತಾ? ಏನ್ ಅನುಕೂಲ ಆಯ್ತಾ? ಅಲ್ಲಿ ಏನ್ ಆನಂದ ಆಯ್ತಾ? ಪರಿಣಾಮ ಏನು? ಏನು ಜನ ಮರಳು, ಜಾತ್ರೆ ಮರಳು, ಇವೆಲ್ಲ ಏನಿವೆಲ್ಲ? ಎಷ್ಟು ಚಂದ ಹೇಳಿರಲಿ ಬಿಡಿಸಿಟ್ಟದ್ದು. ಇಂಥದ್ದು ಜ್ಞಾನ ತಿಳಿದ ಮೇಲೆ ಅಂಥದ್ದು ಎಷ್ಟು ಸುಲ್ಲಂಗ ಅನಿಸ್ತದ ಗೊತ್ತರ ಅಂತ ಕಾರ್ಯಕ್ರಮಗಳು ನೋಡಿದ್ರ. ಏನ್ ಕೆಲ್ಸಕ್ಕೆ ಬರ್ಲಾರ ಕಾರ್ಯಕ್ರಮಕ್ಕೆ ಏಸ್ ಮಂದಿ ಜೋತ್ ಬಿದ್ದಾರಲ್ಲಪ್ಪ, ಏನಿದು? ಕೋಟಿಗಟ್ಟಲೆ ದುಡ್ಡು ಸಂಗ್ರಹ ಮಾಡ್ಕೊಂಡು ಯಾವ ಊರಾಗ ಸಂಗ್ರಹ ಆಗ್ತದ ಅವ್ರ ಇಡೀ ಜಗತ್ತಿಗೆ ಗುರುಗಳು ಅಂತಂದ್ಮೇಲೆ ಈ ಊರನ್ ಮಂದಿ ಇಷ್ಟು ದುಡ್ಡು ಕೊಟ್ಟಾರ ಅಂತಂದ್ಮೇಲೆ ಈ ಊರಿಗೆ ಒಂದ್ ಏನಾರ ಕಲ್ಯಾಣ ಕಾರ್ಯಕ್ರಮ ಮಾಡಮು, ಇಲ್ಲೇ ಒಂದ್ ಏನಾರ ಕಟ್ಟಡ ಕಟ್ಟಿ ಇಲ್ಲೇ ಒಂದು ಅವ್ರಿಗೆ ಪ್ರಾರ್ಥನಾ ಮಂದಿರ ಮಾಡಿ ಒಂದು ಶಾಂತಿ ಆನಂದ ಉಂಟಾಗಂತದೊಂದು ಧ್ಯಾನದ ಬೆಳೆ ಬೆಳೆಸಮಂತೇಳಿ ಯಾರೇ ಅಂತ ಕೆಲಸ ಮಾಡ್ಯಾರಲ್ರಿ. ರೊಕ್ಕ
ಹೊಡ್ಕೊಂಡು ನಾಪತ್ತೆ ಆಗ್ತಾರೆ, ಹೋಗಿ ಬರ್ತಾರ, ರೊಕ್ಕ ತಗೊಳ್ಳೋದು ಹೋಗೋದು, ರೊಕ್ಕ ತಗೊಳ್ಳೋದು ಹೋಗೋದು. ಇಲ್ಲಿ ನಮ್ಮವ್ರು ಒಂದಿಷ್ಟು ಮಂದಿ ಜನ ಹಚ್ಚಿದ್ರು, ನಮ್ಮೂರಿಗೆ ಒಂದ್ ಏನಾರ ಮಾಡ್ರಿ, ಮೇಲೆ ಬರ್ತೀರಿ, ನಮ್ಮೂರಿಗೂ ಬಂದಿರಿ, ಒಂದ್ ಏನಾರ ಮಾಡ್ರಿ, ನಿಮ್ಮ ನೆನಪಿರೋಂಥದ್ದು ಒಂದು ಗುರುತಿನ ಕಾಣಿಕೆ ಮಾಡ್ರಿ. ಇವಾಗೆ ಬೀಳಂಗಿಲ್ಲ ಅಂತ ಶಬ್ದಗಳವರಿಗೆ ಏನು ಕಾಲ್ತನ ಇವ ಯಾವ ಗಂಟು ಬಿದ್ದಾರೆ ನನಗೆ ನಂದ ಏನ್ ಹೆಂಡ್ರಿರಲ್ಲ ಮಕ್ಳಿರಲ್ಲ, ಇವು ತಗೊಂಡೋಗಿ ಎಲ್ಲಿಡ್ತಾವೋ ಯಾರಿಗೆ ಕೊಡ್ತಾವ, ಏನ್ ಮಾಡ್ತಾವ. ಇದೆಲ್ಲ ಎಷ್ಟು ಚಂದ ಬರದಾನ. ಜ್ಞಾನಿ ಅಜ್ಞಾನಿ ಇಬ್ಬರು ವಿಷಯ ಭೋಗಾಸಕ್ತಿಯಲ್ಲಿ ಸಮಾನ, ವಿಷಯ ಭೋಗದ ಸುಖನೂ ಸಮಾನ. ಆದ್ರೆ ಜ್ಞಾನಿಗೆ ಏನಿರ್ತದ, ವಿಷಯ ಭೋಗದ ಆನಂದ ತನ್ನ ಆತ್ಮದಿಂದಲೇ ಉಂಟಾಯಿತು ಅಂತಿರ್ತದ. ಅಜ್ಞಾನಿಗೆ ಏನಿರ್ತದ, ಆ ವಿಷಯ ವಸ್ತುವಿನಿಂದ ಆನಂದ ಉಂಟಾಗ್ಯದ ಅಂತ ಇರ್ತದೆ. ಹೀಗಾಗಿ ಬಾಯಲ್ಲಿ ಸಕ್ಕರೆ ಹಾಕಿದರೆ ವಿಷಯ ಭೋಗ ಹೌದಾ ಇಲ್ಲ? ಬಾಯಾಗಿ ಸಕ್ಕರೆ ಹಾಕೊಳ್ಳೋದು ದೊಡ್ಡ ಬ್ರಹ್ಮಜ್ಞಾನಿ ವಿಚಾರ ಸಾಗರ ಎಲ್ಲ ತಿಳ್ಕೊಂಡು ನೀರು ಕುಡ್ದನ, ಅವನ್ ಬಾಯಾಗಿ ಸಕ್ಕರೆ ಹಾಕಿದ್ರೆ ಅವನಿಗೊಂದು ಬೇರೆ ರುಚಿ. ವಿಚಾರ ಸಾಗರ ಓದಲಾರ್ದವನಿಗೆ ಅವನ್ ಬಾಯಾಗಿ ಹಾಕಿದ್ರೆ ಅವನ ಬಾಯಿಗೊಂದು ರುಚಿ ಬೇರೆ ಬರ್ತದೇನು? ಸೇಮ್ ಸೇಮ್. ಅದಕ್ಕ ವಿಷಯ ಏನಂದ್ರಿ ಅದು ಸಮಾನವಾಗಿನೇ ಇರ್ತದೆ. ಆತ್ಮಜ್ಞಾನದಲ್ಲಿ ಮಾತ್ರ ಏನಂದ್ರಿ, ಜ್ಞಾನಿ ಪುರುಷ ಇದ್ದವ ಎಲ್ಲ ಬಲ್ಲವ ಇರ್ತಾನ್ರಿ, ನೀವು ಅಜ್ಞಾನಿ ಇದ್ದವ ಸ್ವಲ್ಪ ಆತ್ಮ ಸುಖದ ಬಗ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ಹಾಕದ ನಾವು, ಗೊತ್ತಾದ್ರೆ ಅವನು ಬರ್ತಾನೆ ಒಳಗೆ, ಆತ್ಮ ಅವನಿಗೂ ಅದ. ಅವನಿಗೊಬ್ಬ ಚಲೋ ಗುರು ಸಿಕ್ಕಿಲ್ಲ, ಅವನ್ ಪುಣ್ಯ ಇಲ್ಲ. ಸಜ್ಜನರ ಸಂಘ, ಮನುಷ್ಯ ಜನ್ಮ, ಮುಮುಕ್ಷತ್ವ, ಇವು ಮೂರು ಸಿಗ್ಬೇಕಾದ್ರೆ ಪುಣ್ಯ ಮಾಡ್ಬೇಕು. ಅವ ಪುಣ್ಯ ಮಾಡ್ಯಾನ, ಎಷ್ಟರ ಮಟ್ಟಿಗೆ ಪುಣ್ಯ ಮಾಡ್ಯಾನ? ಮನುಷ್ಯ ಜನ್ಮ ಸಿಗದ ಮಟ್ಟಿಗೆ ಪುಣ್ಯ ಮಾಡ್ಯಾನ. ಸಜ್ಜನರ ಸಂಘ ಸಿಗ್ಬೇಕನ್ನಷ್ಟು ಪುಣ್ಯ ಮಾಡಿಲ್ಲ. ಮುಮುಕ್ಷತ್ವ ಉಂಟಾಗುವ ಮಟ್ಟಿಗೆ ಪುಣ್ಯ ಮಾಡಿಲ್ಲ. ಯಾರ ಆ ಮಟ್ಟದ ಪುಣ್ಯ ಮಾಡಿರ್ತಾರ ಅಂತವ್ರಿಗೂ ಸಿಗ್ತದೆ. ಅದಕ್ಕೆ ಬಾಯಲ್ಲಿ ಸಕ್ಕರೆ ಹಾಕಿದರೆ ಅಜ್ಞಾನಿಗೂ ರುಚಿ ಹತ್ತುತ್ತದೆ, ಜ್ಞಾನಿಗೂ ರುಚಿ ಹತ್ತುತ್ತದೆ. ಏನಾಗ್ತದ ಇವನಿಗೆ ಅವನಿಗೆ ವ್ಯತ್ಯಾಸ ಏನಂದ್ರೆ, ಅವ ಸದಾ ಬಹಿರ್ಮುಖಿ ಆಗಿರ್ತಾನ, ಇವ ಅಂತರ್ಮುಖಿ ಬಹಿರ್ಮುಖಿ, ಅಂತರ್ಮುಖಿ ಬಹಿರ್ಮುಖಿ, ಅಂತರ್ಮುಖಿ ಬಹಿರ್ಮುಖಿ ಆಗ್ತಿರ್ತಾನೆ. ಇವೊಂದೊಂದು ಬ್ಯಾರೆ ಆಯ್ತು. ಇದು ಹೆಂಗಪ್ಪ? ಸೂರ್ಯಪಾನ ಹೂವ ನೋಡಿರಲ್ಲ, ಸನ್ ಫ್ಲವರ್, ಅದು ಏನ್ ಮಾಡ್ತದ? ಹಸಿ ಇರೋ ತನಕ ಸೂರ್ಯನ ಮುಖ ಯಾಕಡೆ ಕಡೆ ಓದ್ತದ, ಆ ಕಡೆ ಕಡೆ ಓದ್ತಿರ್ತಾನ. ಸೂರ್ಯನ ಕಡೆ ಮುಖ ಮಾಡ್ಕೊಂಡಿರ್ತದ ಸೂರ್ಯಪಾನ ಹೂವ. ಮುಂಜಾನೆ ಪೂರ್ವದ ಕಡೆ ಇರ್ತದ, ಸಂಜೆಗೆ ಪಶ್ಚಿಮದ ಕಡೆ ಇರ್ತದ, ಓದ್ತದ ಬರ್ತದ, ಹಿಂಗೆ ಟರ್ನ್ ಹಾಕೋತಿರ್ತದ. ನೋಡಿರ ಇಲ್ಲ? ಸೂರ್ಯಪಾನ ಹೂವ ಸೂರ್ಯನ ಕಡೆ ಮುಖ ಮಾಡಿ ಬದುಕ್ತಿರ್ತದ. ಮುಂಜಾನೆ ಪೂರ್ವದ ಕಡೆ ಇರ್ತದ, ಮತ್ತೆ ಸಂಜೆಗೆ ಪಶ್ಚಿಮದ ಕಡೆ ಆಗ್ತದ. ಇದು ಪೂರ್ವ ಪಶ್ಚಿಮ, ಪೂರ್ವ ಪಶ್ಚಿಮ, ಅಂತರ್ಮುಖಿ ಬಹಿರ್ಮುಖಿ, ಅಂತರ್ಮುಖಿ ಬಹಿರ್ಮುಖಿ, ಎಲ್ಲಿ ತನಕ? ಅದರೊಳಗಿಂದ ಹಸಿ ತನ ಸಾಯ ತನಕ, ಪರಿಪೂರ್ಣತೆ ಬರೋ ತನಕ. ಹಂಗ ಇದ್ರೊಳಗಿಂದ ಚಿದಾಭಾಸ ನಷ್ಟ ಆಗ ತನಕ ಅಂತರ್ಮುಖಿ ಬಹಿರ್ಮುಖಿ, ಅಂತರ್ಮುಖಿ ಬಹಿರ್ಮುಖಿ ಆತನ. ಚಿದಾಭಾಸ ಸಂಪೂರ್ಣ ನಷ್ಟ ಆದ್ಮೇಲೆ ಅದು ಸೂರ್ಯಪಾನ ಹೂವ ಹೆಂಗಿರ್ತದ? ತಲೆ ಕೆಳಗೆ ಹಾಕೊಂಡು ತನ್ನೊಳಗೆ ತಾನು ತನ್ಮಯವಾದ ರೀತಿಯಲ್ಲಿರ್ತದ. ಸೂರ್ಯಪಾನ ಹೂವ ಎಲ್ಲ ಒಣಗಿದ ಮೇಲೆ ಹೆಂಗ್ ನಿಂತಿರ್ತಾವ? ಅವ ಸೂರ್ಯನ ಕಡೆ ಮುಖ ಮಾಡಿರ್ತಾವೆ ನಾವು. ತನ್ನೊಳಗೆ ತಾನು ತನ್ಮಯ ಆಗಿರ್ತಾವ ಸೂರ್ಯಪಾನ ಹೂವಗಳು. ನೋಡ್ರಿ ಒಣಗಿದ ಸೂರ್ಯಪಾನ ಹೂವ ಹೆಂಗಿರ್ತಾವ? ತಲೆ ಕೆಳಗೆ ಮಾಡ್ಕೊಂಡು ಹಿಂಗ್ ಕೂತಿರ್ತಾವ. ಹಂಗ ಇವ ಅಂತರ್ಮುಖಿಯಾಗಿ ಕಡೆಗೆ ಅಂತರ್ಮುಖಿಯಾಗಿ ಕೂತಿರ್ತಾನ. ಲಾಸ್ಟಿಗೆ ಬಹಿರ್ಮುಖಿ ಅಂತರ್ಮುಖಿ ಯಾಕೆ ಆಗ್ತಿರ್ತಾನಂದ್ರೆ ಅದ್ರೊಳಗೆ ಚಿದಾಭಾಸ ಇನ್ನ ಜೀವಂತ ಇದ್ದದಕ್ಕೆ, ಅಜ್ಞಾನ ಇರೋದಕ್ಕೆ, ಚಿದಾಭಾಸ ಪೂರ ಸಾಯಲಾರ್ದಕ್ಕೆ ಇದು ಅಂತರ್ಮುಖಿ ಬಹಿರ್ಮುಖಿ ಬರೋದು. ಯಾವಾಗ ಚಿದಾಭಾಸ ಸಂಪೂರ್ಣ ಸೋತು ಶರಣಾಗತನಾಗಿ ಬ್ರಹ್ಮ ಸ್ವರೂಪ ಆಗ್ತಾನ, ಅವಾಗ ಅವ ಏನಾಗ್ತಾನ? ತನ್ನೊಳಗೆ ತಾನು ಲೌಕಿಕ ವ್ಯವಹಾರದ ಕಡೆ ಅವನಿಗೆ ಏನು ಚಿಂತೆ ಇಲ್ಲ. ಮೈ ಮೇಲೆ ಬಟ್ಟೆ ಇದ್ರೇನು ಇಲ್ಲಂದ್ರೇನು, ಹೊಟ್ಟಿಗೆ ಅನ್ನ ಇದ್ರೇನು ಇಲ್ಲಂದ್ರೇನು, ಸುತ್ತಮುತ್ತ ಜನ ಇದ್ರೇನು ಇಲ್ಲಂದ್ರೇನು, ಅವನ ವ್ಯವಹಾರ ಶೂನ್ಯ ಆಗ್ಬಿಡ್ತಾನ ಅವನು. ಅದಕ್ಕೆ ಬಾಯಲ್ಲಿ ಸಕ್ಕರೆ ಹಾಕಿದರೆ ಅಜ್ಞಾನಿಗೂ ರುಚಿ ಹತ್ತುತ್ತದೆ, ಜ್ಞಾನಿಗೂ ರುಚಿ ಹತ್ತುತ್ತದೆ. ಜ್ಞಾನಿಗೆ ರುಚಿ ಹತ್ತುವುದಿಲ್ಲ ಅಂತ ಏನಾದ್ರೂ ನಿಯಮವಿದೆಯೇ? ನೀ ಕೇಳೋ ಪ್ರಶ್ನೆ ಹೆಂಗದಪ್ಪ?
ತತ್ವದೃಷ್ಟಿ ಜ್ಞಾನಿಗೂ ಅಜ್ಞಾನಿಗೂ ವಿಷಯದ ಸುತ್ತ ಏನಾರ ವಿಶೇಷ ಆಗ್ತದೆ ಇಬ್ಬರಿಗೆ ಸಮಾನ ಆಗ್ತದೋ ತಮ್ಮ ಬೇರೆ ಬೇರೆ ಆಗಂಗಿಲ್ಲ. ಆದ್ದರಿಂದ ವಿಷಯ ಸಂಬಂಧದಿಂದ ಹೇಗೆ ಅಜ್ಞಾನಿಗಳಿಗೆ ಆನಂದದ ಬಾಣವಾಗುತ್ತದೆಯೋ ಹಾಗೆಯೇ ಜ್ಞಾನಿಗಳಿಗೂ ಆನಂದ ಉಂಟಾಗುತ್ತದೆ. ವ್ಯವಹಾರ ಕಾಲದಲ್ಲಿ ಜ್ಞಾನಿಗಳಿಗೆ ಆತ್ಮ ವಿಸ್ಮೃತಿಯಾಗಿರುತ್ತದೆ, ಆದರೆ ಅಜ್ಞಾನಿಗೆ ಸದಾಕಾಲ ಆತ್ಮ ವಿಸ್ಮೃತಿಯಾಗಿರುತ್ತದೆ. ವ್ಯವಹಾರ ಕಾಲದಲ್ಲಿ ಅವ ಆತ್ಮವನ್ನು ಮರೆತು ಏನ್ ಮಾಡ್ತಿರ್ತಾನ, ಅವನು ವ್ಯವಹಾರ ಮಾಡ್ತಿರ್ತಾನ. ಆದರೆ ಅಜ್ಞಾನಿಗೆ ಏನಾಗ್ತದ, ಸದಾಕಾಲ ಅವ ಆತ್ಮವಿಸ್ಮೃತಿಯಲ್ಲೇ ಇರುತ್ತಾನೆ. ಆದರೆ ಇಷ್ಟು ಮಾತ್ರ ಭೇದವಿರುತ್ತದೆ. ಏನು ಭೇದ ಇರ್ತದಪ್ಪ? ಇಬ್ಬರಿಗೆ ವಿಷಯ ಭೋಗ ಆಸಕ್ತಿ, ವಿಷಯ ಭೋಗದ ಆನಂದ ಸಮಾನವಾಗಿದ್ರೂ ಕೂಡ ಭೇದ ಎಲ್ಲಿ ಆದ ಅಂತಂದ್ರೆ, ವಿಷಯಗಳ ಸಂಬಂಧದಿಂದ ಯಾವ ಆನಂದ ಉಂಟಾಗಿದೆಯೋ ಅದರ ಸ್ವರೂಪವನ್ನ ಜ್ಞಾನಿಯು ಈ ರೀತಿ ತಿಳಿದುಕೊಳ್ಳುತ್ತಾನೆ. ಏನಂತ ತಿಳ್ಕೊತಾನ? ಆ ಆನಂದದ ಬಗ್ಗೆ ಯಾವ ಈ ಆನಂದವಿರುವುದೋ ಅದು ನನ್ನ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವುದಿಲ್ಲ, ಅದು ನನ್ನ ಬ್ರಹ್ಮ ಸ್ವರೂಪದ ಆತ್ಮಸ್ವರೂಪದ ಉಪಹಿತ ಚೇತನದ ಆನಂದವೇ ಇದೆ ಅಂತ ಇವ ತಿಳ್ಕೊತಾನ. ಯಾರು? ಜ್ಞಾನಿ. ಮತ್ತು ಅದು ತನ್ನ ಸ್ವರೂಪದ ಪ್ರತಿಬಿಂಬವೇ ಇರುತ್ತದೆ, ತನ್ನ ಸ್ವರೂಪದ ಪ್ರತಿಬಿಂಬವೇ ಇರುತ್ತದೆ. ವಿಷಯಾನಂದವು ಆತ್ಮ ಆನಂದದ ಪ್ರತಿಬಿಂಬವೇ ಆಗಿರುತ್ತದೆ ಅಂತ ತಿಳ್ಕೊಂಡಿರ್ತಾನೆ. ವಿಷಯದಿಂದ ಉಂಟಾದ ಆನಂದವು ಜ್ಞಾನಿಗೆ ವಿಷಯದಿಂದ ಬಂದಿದೆ ಎಂಬ ಅಜ್ಞಾನದ ಅಭಿಪ್ರಾಯವಿರುವುದಿಲ್ಲ. ಜ್ಞಾನಿ ಹತ್ರ ಏನಿರ್ತದೆ, ವಿಷಯದಿಂದ ಈ ಆನಂದ ಆಯಿತು ಅನ್ನೋಂಥದ್ದು ಅಭಿಪ್ರಾಯ ಅವನಿಗಿರುವುದಿಲ್ಲ. ತನ್ನ ಸ್ವರೂಪದ ಆನಂದವೇ ವಿಷಯದ ಮೂಲಕ ಬಂದಿದೆ. ನಿಮ್ಮ ಊರು ಬಸ್ ಏನಾಗ್ಯದ, ನಿಮ್ಮೂರಿಗೆ ಬರ್ಬೇಕಾ ಬೇಡ? ನಿಮ್ಮೂರ ಹೆಸರು ಹಾಕೊಂಡದ ಬೋರ್ಡ್, ಬಸ್ ಸ್ಟ್ಯಾಂಡ್ ನಿಮ್ಮೂರಿಗೆ ಬರೋ ಬಸ್ಸು ನಿಮ್ಮೂರ ಹೆಸರು ಹಾಕೊಂಡದ. ಮೊದಲ ನಿಮ್ಮೂರಿಗೆ ಬರ್ಬೇಕಾ ಬೇಡ? ಏನ್ ಮಾಡಿರೋದು? ನಿಮ್ಮೂರ್ ಬಸ್ ನಿಮ್ಮೂರಿಗೆ ಬರ್ಬೇಕಾ ಬೇಡ್ರಿ? ಬರ್ತದ ಬೇರೆ ಯಾಕಂದ್ರೆ ಓದ್ತದ. ವಾಯ ಕೆಳಗೆ ಬರ್ದಿರ್ತಾನ. ವಾಯ ಯಾವ ಬಸ್ ಸ್ಟ್ಯಾಂಡ್ ಮೂಲ ನಿಂತದ ಡಿಪೋ ಅಲ್ಲಿ ನಿಂತ ಯಾವ ಊರಿಗೆ ಹೋಗ್ಬೇಕಂತ ಬಾರದು, ಕೆಳಗೆ ಏನ್ ಮಾಡ್ಯಾನ ವಾಯ ಅಂತ ಹಾಕಿರ್ತಾನ. ಯಾವ ಊರಿನಲ್ಲಿಂದ ಇಷ್ಟು ಹೋಗ್ತದ ಇದು ಅಂತ. ಹಾಗ ಇಲ್ಲೇನಾಗ್ಯದ, ನಿಮ್ಮ ಆತ್ಮದ ಆನಂದವೇ ನಿಮಗೆ ಉಂಟಾಗ್ಯದ ವಾಯ. ಅದರಿಂದ ವಿಷಯದ ಮೂಲಕ, ಇಂದ್ರಿಯಗಳ ಮೂಲಕ. ವಾಯ ಇಂದ್ರಿಯ, ವಾಯ ವಿಷಯ, ನಿಮ್ಮ ಸುಖ ನಿಮಗೆ ಸಿಕ್ಕದ. ಹಿಂಗಾಗಿ ತನ್ನ ಸ್ವರೂಪದ ಆನಂದವೇ ವಿಷಯದ ಮೂಲಕ ಬಂದಿದೆ ಅಂತ ತಿಳಿಯುತ್ತಾನೆ. ಆದರೆ ಅಜ್ಞಾನಿಯು ಏನ್ ತಿಳ್ಕೊತಾನ? ವಿಷಯದಿಂದಲೇ ಆನಂದ ಉಂಟಾಗಿದೆ ಅಂತ ತಿಳಿಯುತ್ತಾನೆ. ಅವನು ವಾಯಪಾಯ ಏನಿಲ್ಲ, ಸೀದಾ ಅದರಿಂದೇ ನನಗೆ ಸುಖ ಆಗ್ಯದ ಅಂತ ತಿಳ್ಕೊಂಡ್ಬಿಡ್ತಾನ. ವಾಯ ಬಸ್ ಅಂತ ಇರುತ್ತವೆ, ನಮ್ಮ ಊರ ಬಸ್ಸೇ ಇನ್ನೊಂದು ಊರಿನ ಮೂಲಕ ವಾಯ ಮಾಡಿಕೊಂಡು ಬರುತ್ತವೆ. ಅದೇ ರೀತಿ ನಮ್ಮ ಸ್ವರೂಪದ ಆನಂದವೇ ವಿಷಯದ ಮೂಲಕ ನಮಗೆ ಬಂದಿರುತ್ತವೆ. ಆನಂದ ಎನ್ನುವುದು ಆತ್ಮವನ್ನು ಬಿಟ್ಟು ಮತ್ತೆ ಇನ್ನೊಂದು ವಸ್ತುವಿನಲ್ಲಿ ಇಲ್ಲವೇ ಇಲ್ಲ. ಇದು ಜ್ಞಾನಿಗಳ ನಿಶ್ಚಯ ಜ್ಞಾನವಾಗಿದೆ. ಆದರೆ ಅಜ್ಞಾನಿಗಳ ನಿಶ್ಚಯ ಜ್ಞಾನ ಹೇಗಿರುತ್ತದೆ ಎಂದರೆ, ಆನಂದ ಎನ್ನುವುದು ವಿಷಯಗಳಲ್ಲಿಯೇ ಇರುತ್ತದೆ ಅಂತ. ಆದ್ದರಿಂದ ಜ್ಞಾನಿಗೆ ವಿಷಯ ಭೋಗದಲ್ಲಿಯೂ ಕೂಡ ಸಮಾಧಿಯೇ ಇರುತ್ತದೆ. ಅಜ್ಞಾನಿಗೆ ಮಾತ್ರ ಅದು ತನ್ನ ಸ್ವರೂಪ ಆನಂದವೇ ಎಂದು ತಿಳಿದಿರುವುದಿಲ್ಲ. ಅವನಿಗೆ ತಿಳಿದಿರಂಗಿಲ್ಲ, ಅಜ್ಞಾನಿಗೆ ತಿಳಿದಿರಂಗಿಲ್ಲ. ಇವಾಗ ಜ್ಞಾನಿಗೆ ಏನಾಗ್ತದ ನೋಡ್ರಿ ಹೆಂಗದ, ವಿಷಯ ಭೋಗ ಆತ್ಮವನ್ನ ಮರೆತು ಅವ ಭೋಗ ಮಾಡಿ ಅದರದು ಆನಂದ ಅನುಭವಿಸಿ ಮತ್ತ ಅದು ಆತ್ಮದ್ದೇ ಅಂತ ಅವ ತಿಳ್ಕೊಳ್ಳೋದ್ರಿಂದ ಅವ ವಿಷಯ ಭೋಗದಲ್ಲಿ ಕೂಡ ಏನದ, ಸಮಾಧಿಯೇ ಅದ, ಆತ್ಮದ ಭಾನನೇ ಅದ ಅವನಿಗೆ. ಅವನ ಆತ್ಮ ಅವ ಮರ್ತಿರ್ಬೋದು, ಆದ್ರೂ ಆತ್ಮದಿಂದಲೇ ಬರ್ತದ ಅನ್ನೋದೇನು ನಿಶ್ಚಯ ಜ್ಞಾನ ಅದಲ್ಲ. ಹಿಂಗಾಗಿ ಅವನು
ಬಹಿರ್ಮುಖಿ ಆದಾಗನು ಸಮಾಧಿಯಲ್ಲಿ ಇದ್ದಂಗೆ, ವಿಷಯ ಭೋಗ ಮಾಡಾಗನು ಸಮಾಧಿಯಲ್ಲಿದ್ದಂಗೆ. ಶರಣನೆದ್ದು ಕುಳಿತರೆ ವಚನ ಆದ ಇಲ್ಲ, ಶರಣ ಮಲಗಿದರೆ, ಶರಣ ನುಡಿದರೆ, ಶರಣ ನಡೆದರೆ ವಚನ ಆದಲ್ರಿ. ಹೇಳ್ರಿ ನೋಡೋಣ ಏನದ. ಶರಣ ಮಲಗಿದರೆ ಶಿವರಾತ್ರಿ ಕಾಣಿರೋ, ರಾತ್ರಿ ಕಾಣಿರೋ. ಶರಣ ನುಡಿದಿದೆ ಪರತತ್ವ ಕಾಣಿರೋ, ಶರಣನೆದ್ದು ಕುಳಿತರೆ ಏನಾದ ನೋಡ್ರಿ ವಚನ. ಅವ ವಿಷಯ ಭೋಗ ಮಾಡ್ತಾ ಇದ್ರು ಸಹಿತ ಅದು ಆತ್ಮದ ಭಾನ ಇಟ್ಟುಕೊಂಡೇ ಅವ ಮಾಡ್ತಿರ್ತಾನಪ್ಪ. ಅವ ಸಮಾಧಿ ಒಳಗೆ ಇರ್ತಾನ. ಅವನ ಬಗ್ಗೆ ನೀನೇನು ಬಹಳ ಭಿನ್ನಭಿಪ್ರಾಯ ತಾಳ್ಕೊಂಡು ಬೇರೆ ಮಾತಾಡ್ಬೇಡ ಅಂತ ಹೇಳ್ತಾರ. ಆ ವಚನ ನಾಳೆ ಹೇಳೋಣ. ಅದಕ್ಕೆ ಇಬ್ಬರಿಗೆ ಆಗುವ ಆನಂದವು ಸ್ವರೂಪ ಆನಂದವೇ ಇರುತ್ತದೆ. ಆದರೆ ಅಜ್ಞಾನಿಗಳಿಗೆ ಮಾತ್ರ ಅದು ವಿಷಯ ಆನಂದ ಅಂತೇಳಿ ಭ್ರಾಂತಿ ಆಗಿರುತ್ತದ ಅಂತೇಳಿ ಇವತ್ತಿನ ವಿಷಯ ಇದು. 41 ಮತ್ತು 42ನೇ ದ್ರೋಹಗಳು ವಿಸ್ತೃತ ವ್ಯವಹಾರಮೇ ಕಭೂಕ್ಯ ಜ್ಞಾನಿ ಅಂತ 41, 42ನೇ ದ್ರೋಹಗಳಿಗೆ ಅರ್ಥ ವಿಶ್ಲೇಷಣೆ ಚಂದದಲ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಏನ್ ಮಾಡ್ತೇವೆ ಮಾರ್ಚ್ ಮುಂದೆ